ಅವಸರಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಕೋರ್ತಾ ಹರಿಭಕ್ತರ ಹರಿ ಆ, ಚಿಂತನೆಯ ಸತ್ಸಂಗಕ್ಕೆ ನಾವು ಅಣಿಯಾಗಿ ಮೊದಲು ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ವಿದುಲ ಭಗವಂತ ನಾಮಸ್ಮರಣೆಯನ್ನು ಮಾಡ್ತಾಳೆ. ಸರ್ವ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ತುತಿಸ್ತಾಳೆ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು. ಇಂದಿರೇಶನ ಪಾದ ಹೊಂದಿಪ್ಪತೆರದಿ. ಇಂದಿರೇಶನ ಪಾದ ಹೊಂದಿಪ್ಪತೆರದಿ. ಸುಂದರಾಂಗನೆ ಪಾದ ದ್ವಂದ್ವ ಕೆರಗುವೆ ನಿನ್ನ. ಸುಂದರಾಂಗನೆ ಪಾದ ದ್ವಂದ್ವ ಕೆರಗುವೆ ನಿನ್ನ. ಸಂದೇಹ ಮಾಡದಲೆ ಇಂದು ಕರುಣಿಸು. ಸಂದೇಹ ಮಾಡದಲೆ ಇಂದು ಕರುಣಿಸು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಹರನ ತನಯನೆ ಕರುಣಾಕರನ ಸುರನರ ವರದ. ಹರನ ತನಯನೆ ಕರುಣಾಕರನ ಸುರನರ ವರದ. ಮೊರೆಯಲಾಲಿಸಿಯನ್ನ ಕರಗಳನ್ನು ಪಿಡಿದು. ಮೊರೆಯಲಾಲಿಸಿಯನ್ನ ಕರಗಳನ್ನು ಪಿಡಿದು. ಪೊರೆಯದಿದ್ದರೆ ಬಿಡೆನು ನೆರೆದ ನಿನ್ನಡಿಗಳನ್ನು. ಪೊರೆಯದಿದ್ದರೆ ಬಿಡೆನು ನೆರೆದ ನಿನ್ನಡಿಗಳನ್ನು. ತೊರೆಯದಿಂದಲಿ ನೋಡು ಶರಣೆಂಬೆ ನಿನಗೆ. ತ್ವರಿತದಿಂದಲಿ ನೋಡು ಶರಣೆಂಬೆ ನಿನಗೆ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಸಿದ್ಧಿದಾಯಕ ನಿನ್ನ ಪೊದ್ದಿ ಮೆರೆವೆನು ನಾನು. ಸಿದ್ಧಿದಾಯಕ ನಿನ್ನ ಪೊದ್ದಿ ಮೆರೆವೆನು ನಾನು. ಅಬ್ಧಿಶಯನನ ಮಹಿಮೆ ಭದ್ರದಲ್ಲಿ ಪೇಳ್ವ. ಅಬ್ಧಿಶಯನನ ಮಹಿಮೆ ಭದ್ರದಲ್ಲಿ ಪೇಳ್ವ. ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ. ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ. ಮಧ್ವವಲ್ಲಭ ಶ್ರೀ ಕೃಷ್ಣ ಗತಿ ಪ್ರಿಯನ. ಮಧ್ವವಲ್ಲಭ ಪ್ರಿಯನ ಕೃಷ್ಣ ಗತಿ ಪ್ರಿಯನ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು.
ಸುಜನರಿಗೆ ವಿಘ್ನವನ್ನು ಪರಿಹರಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ವಂದಿಪೆ ಶರಣು. ವಂದಿಪೆ ಶರಣು. ಕೃತಜ್ಞತೆಗಳು ವಿದುಲ. ನೆಕ್ಸ್ಟ್ ಇನ್ನೊಂದು ಗಣಪತಿಯ ಅಪ್ಪನ ಚಿಂತನೆಯನ್ನ ನಡೆಸಿಕೊಡ್ತಾಳೆ. ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ. ಹಿಂಗಿಸು ಎನ್ನ ಕಾಶಿ ವಿಶ್ವೇಶ್ವರ ಗಂಗಾಧರ. ಕಾಶಿ ವಿಶ್ವೇಶ್ವರ ಗಂಗಾಧರ. ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ. ಲಿಂಗಭಂಗ ಬಿಡಿಸೋ ಶಂಕರ. ಲಿಂಗಭಂಗ ಬಿಡಿಸೋ ಶಂಕರ. ನರಸಿಂಹನ ಭಕ್ತ. ನರಸಿಂಹನ ಭಕ್ತ ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ. ಭೂತನಾಥ ಪಾರ್ವತೀನಾಥ. ಭೂತನಾಥ ಪಾರ್ವತೀನಾಥ. ತ್ರಿನೇತ್ರ ಎನ್ನಯ ಭೀತಿಯ ಬಿಡಿಸೋ. ತ್ರಿನೇತ್ರ ಎನ್ನಯ ಭೀತಿಯ ಬಿಡಿಸೋ. ಸೇತು ಶ್ರೀರಾಮಲಿಂಗ ಗಂಗಾಧರ. ಸೇತು ಶ್ರೀರಾಮಲಿಂಗ ಗಂಗಾಧರ. ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ. ಹಂಪೆಯಲಿ ವಾಸನಾದ ಪಂಪಾಭಿಮೇಶ ಕೃಷ್ಣ. ಹಂಪೆಯಲಿ ವಾಸನಾದ ಪಂಪಾಭಿಮೇಶ ಕೃಷ್ಣ. ನೀನೆಂತು ಒಲಿಸುವುದೋ ಶಿವಲಿಂಗ. ನೀನೆಂತು ಒಲಿಸುವುದೋ ಶಿವಲಿಂಗ. ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ. ಹಿಂಗಿಸು ಎನ್ನ ಗಂಗಾಧರ. ಗಂಗಾಧರ ಗಂಗಾಧರ. ಕೃತಜ್ಞತೆಗಳು ವಿದುಲಾಂಗೆ. ಸ್ವಾತಿ ಅವರು ಹೇಳ್ತೀರಾ? ಆಚಾರ್ಯ, ಇದು ವಾದಿರಾಜರದ್ದು ರಚನೆ ರಾಮದೇವ್ರ ಮೇಲೆ. ಪರಮ ಪಾವನ ನಾಮ ಭಳಿರೆ ಸಂಗರ ಭೀಮ ಸರಸ ಗುಣಾಭಿರಾಮ ತರಣಿ ವಂಶ ಲಲಾಮ ತಾರಾನಂದನ ಪ್ರೇಮ ಪರಿಪೂರ್ಣ ಧಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ. ಪರಮ ಪಾವನ ನಾಮ ಭಳಿರೆ ಸಂಗರ ಭೀಮ ಸರಸ ಗುಣಾಭಿರಾಮ ತರಣಿ ವಂಶ ಲಲಾಮ ತಾರಾನಂದನ ಪ್ರೇಮ ಪರಿಪೂರ್ಣ ಧಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ.
ಚಿಕ್ಕ ಪ್ರಾಯದಲ್ಲಿ ಬಲು ರಕ್ಕಸಿಯನು ಸೀಳಿ ತಾಕಲದೆ ಪೆಣ್ಗೈದು ರಾಜಮೌಳಿಯ ಬಿಲ್ಲಗಕ್ಕನೆ ಖಂಡ್ರಿಸಿ ಕೈವಿಡಿದು ಸೊಬಗ ನುಕ್ಕುವ ಜಾನಕಿಯ ಕೈ ಬಿಡಿದು ಧಿಕ್ಕರಿಸುತ್ತ ಪೊಗಿ ದಿತಿಯ ಕೈಕೆಯ್ಯ ಮಾತು ಧಕ್ಕಲೆನುತ ಪೊಗಿ ದಂಡಕಾರಣ್ಯ ಪೊಕ್ಕು ದೂಷಣ ಮುಖ್ಯ ಭೂರಿ ದಾನವರ ಹಿಂಡ ಚಿಕ್ಕಂದದಲ್ಲಿ ಕೊಂದ ಜಣ ನೀನಹುದು ಪಟ್ಟಾಭಿರಾಮ ಪರಮ ಪಾವನ ನಾಮ ಬಳಿರೆ ಸಂಗರ ಭೀಮ ಸರಸ ಗುಣಾಭಿರಾಮ ತರಣಿ ವಂಶ ಲಲಾಮ ತಾರಾನಂದನ ಪ್ರೇಮ ಪರಿಪೂರ್ಣ ಧಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ. ಸುರರೆಲ್ಲ ಪೂಮಳೆ ಗರೆಯ ಸುಗ್ರೀವಾದಿ ವರ ರಾವಣರ ಸೇನೆ ಬೈಲಾಗಿ ನೀ ನಡೆಯ ಶೃಂಗಾರವಾದ ಸಾಕೇತಪುರಕ್ಕೆ ಭರತಿ ಬಂದು ನಿರುತ ಸೌಖ್ಯದಲ್ಲಿ ನಿಂದು ಸಿರಿ ನೆಲೆ ವಿನಯದಿ ಚಿನ್ಮಯನಾಗಿರಿಯ ಶುಭ ಕರ್ಣವ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮರ ಸೇವೆ ದಿವ್ಯ ಸಿಂಹಾಸನ ಎರಿಧರೆಯಾಳಿದ ಪರಿಣಾಮದಿ ಹಯವದನ 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 ರಾಮ ಹಯವದನ ರಾಮ ಪಟ್ಟಾಭಿರಾಮ ಪರಮ ಪಾವನ ನಾಮ ಬಳಿರೆ ಸಂಗರ ಭೀಮ ಸರಸ ಗುಣಾಭಿರಾಮ ತರಣಿ ವಂಶ ಲಲಾಮ ತಾರಾನಂದನ ಧಾಮ ಪಟ್ಟಾಭಿರಾಮ 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 ಪಟ್ಟಾಭಿರಾಮ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು ಸ್ವಾತಿ ಅವರೇ. ಸುಧಾ ಅವ್ರು ಹೇಳ್ತೀರಾ? ಹಾಡು ಭೂಷಣ್ ಅವ್ರು ಹೇಳಿ, ಇಲ್ಲ ಅಂದ್ರೆ ಸುಧಾ ಅವರು ಹೇಳಿ, ಭೂಷಣ್ ಅವ್ರು ಹೇಳಿ, ಯಾರಾದ್ರೂ ಒಬ್ರು ಹೇಳಿ. ನಾ ಹೇಳಿದೆ ಸರ್, ಅವ್ರು ಹೇಳ್ತಾರೆ, ಸುಧಾ ಅವ್ರು ಹೇಳ್ತಾರೆ ಸರ್.
ಸರಿ, ಕೃತಜ್ಞತೆಗಳು. ಹೇಳಿ ನಾನು ಹೇಳ್ತೇನೆ. ಹೇಳಿ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಈ ಮುದ್ದು ಈ ಮುಖವು ಈತನು ವಿನಿ ಕಾಂತಿ ಈ ಬಿಲ್ಲು ಈ ಬಾಣ ಈ ನಿಂತ ಭಾವ ಈ ತಮ್ಮನಿ ಸೀತ ಈ ಬಂಟ ಈ ಭಾಗ್ಯ ಈ ತಮ್ಮನಿ ಸೀತ ಈ ಬಂಟ ಈ ಭಾಗ್ಯ ಆವದೇವರಿಗುಂಟು ಬ್ರಹ್ಮಾಂಡದೊಳಗೆ ಆವದೇವರಿಗುಂಟು ಬ್ರಹ್ಮಾಂಡದೊಳಗೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸುದ ಶರಥ ಬಾಲ ಜಾನಕಿ ಲೋಲ. ಉಟ್ಟ ಪೀತಾಂಬರವು ಉಡಿಗೆಜ್ಜೆ ಮಾಣಿಕವು ದೊಡ್ಡ ನವರತ್ನದ ಆಭರಣ ಇರಲು ಕೊಟ್ಟ ಭಾಷೆಗೆ ತಪ್ಪ ನಿಜ ಭಕ್ತರಿಗೆ ಒಲಿವ ಕೊಟ್ಟ ಭಾಷೆಗೆ ತಪ್ಪ ನಿಜ ಭಕ್ತರಿಗೆ ಒಲಿವ ಸೃಷ್ಟಿಯೊಳಗೆ ಕಾಣೆ ಕೌಸಲ್ಯಧಾಮ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಪಾಲಿಸಲ ಯೋಧ್ಯ ಪಟ್ಟಣದಿ ಪುರವಾಸ ಪಾಲಿಸಲ ಯೋಧ್ಯ ಪಟ್ಟಣದಿ ಪುರವಾಸ ಬೇಡಿದಿಷ್ಟಾರ್ಥಗಳ ಕೊಡುವೆನು ಎನ್ನುತ್ತ ಭಾವಶುದ್ಧಿಯುಳ್ಳ ನಿಜ ಭಕ್ತರಿಗೆ ಒಲಿವ ಭಾವಶುದ್ಧಿಯುಳ್ಳ ನಿಜ ಭಕ್ತರಿಗೆ ಒಲಿವ ಪುರಂದರ ವಿಠಲನೆ ಅಯೋಧ್ಯ ರಾಮ. ಪುರಂದರ ವಿಠಲನೆ ಪುರಂದರ ವಿಠಲನೆ ಪುರಂದರ ವಿಠಲನೆ ಅಯೋಧ್ಯ ರಾಮ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರಥ ಬಾಲ ಜಾನಕಿ ಲೋಲ. ಜಾನಕಿ ಲೋಲ ಜಾನಕಿ ಲೋಲ. ಶ್ರೀಕೃಷ್ಣ. ಕೃತಜ್ಞತೆಗಳು. ಹಾಡಿದವರ ಹೆಸರೇನು? ಕೃಷ್ಣ ಅಂತ. ತುಂಬಾ ಚೆನ್ನಾಗಿದೆ ಪುಟ. ಧನ್ಯವಾದ. ಗುರುರಾಜ ಶ್ಲೋಕ ಹೇಳು, ಆಮೇಲೆ ಭೂಷಣ್ ಅವರಿಗೆ ಒಂದು ಮಧ್ಯದಲ್ಲಿ ಸೇರಿಸಿ ಹಾಡೋಣ. ಸರಿ, ಯಾವ್ದಾಗ್ಬೋದು? ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡು ಶ್ಲೋಕ. ಹಾ ಸರಿ. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ
उपैति शान्तरजसं ब्रह्मभूतमकल्मषम् ಪ್ರಶಾಂತ ಮನಸಂ. ಹಿಂದೆ ಆ ಯೋಗಿಯ ಸಾಧನೆಯ ಬಗ್ಗೆ ಹೇಳ್ತಾ ಅಂದ್ರೆ ಕೂತ್ಕೊಳ್ಳುವ ಬಗ್ಗೆ, ಕೂತ ಮೇಲೆ ಚಿಂತಿಸಬೇಕಾದ ಬಗ್ಗೆ, ಭಗವಂತನನ್ನ ಧ್ಯಾನ ಮಾಡಬೇಕಾದ ಬಗ್ಗೆ ಇತ್ಯಾದಿಗಳನ್ನ ಹೇಳ್ತಾ ಬಂದ್ರು. ಬರುವಾಗ ಮನಸ್ಸನ್ನ ಪ್ರಶಾಂತ ಮನಸಂ ಹಿ ಏನಂ, ಯೋಗಿ ಆಗುವ ಬಗೆಯನ್ನ ನಿರೂಪಿಸ್ತಾ ಪ್ರಶಾಂತವಾದ ಮನಸ್ಥಿತಿ ಉಳ್ಳವ ಅಂದ್ರೆ ಯಾವುದೇ ಬದುಕಿನ ಕಷ್ಟ ಕೋಟಲೆಗಳಿಗೆ ಮನಸ್ಸನ್ನ ಬಲಿ ಕೊಡದೆ, ಅಂದ್ರೆ ಅದಕ್ಕೆ ರಿಯಾಕ್ಟ್ ಆಗುವುದಾಗ್ಲಿ ಅಥವಾ ಅದರಿಂದ ಘಾಸಿಗೊಳಗಾಗಿ ಏನೂ ಕ್ರಿಯೆಯೇ ತೋರಿಸದಂತೆ ನಿಸ್ತೇಜವಾಗುವುದಾಗಲಿ ಮಾಡದೆ ಎಲ್ಲವನ್ನು ಸಹಜವಾಗಿ ಸ್ವೀಕರಿಸುವ, ಬಂದದ್ದೆಲ್ಲ ಸಹಜವಾಗಿ ಬರಲೇಬೇಕಾದ್ದು ನಮ್ಮ ಬದುಕಿನಲ್ಲಿ, ಯಾವುದು ಬಾರದೇ ಇರಬೇಕಾದ್ದು ಯಾವುದೂ ಬರಲ್ಲ, ಬರಬೇಕಾದ್ದೇ ಬರ್ತಾ ಇರುತ್ತೆ ಅಂತ ಯೋಚನೆ ಮಾಡಿ ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಹಿ ಅಂಥವನನ್ನೇ ಪ್ರಶಾಂತ ಮನಸಂ ಹಿ, ಪ್ರಶಾಂತ ಮನಸ್ಕನಾದಂಥವನನ್ನೇ ಏನಂ ಯೋಗಿನಂ ಸುಖಂ ಉತ್ತಮಂ ಸುಖಂ ಉಪೈತಿ, ಜೀವನದಲ್ಲೂ ಉತ್ತಮ ಸುಖವನ್ನು ಅನುಭವಿಸ್ತಾನೆ, ಜೀವನದ ಆಚೆಗೂ ಸುಖವನ್ನು ಅನುಭವಿಸ್ತಾನೆ. ಇಲ್ಲಿ ಸುಖವನ್ನು ಅನುಭವಿಸುವುದು ಅಂತಂದ್ರೆ ಅವನಿಗೆ ಅದರ ವಿಕಾರಗಳೇನು ಕಾಡುವುದಿಲ್ಲ. ಅತ್ಯಂತ ದೊಡ್ಡದಾದ ಏನೋ ಒಂದು ಸಂಭ್ರಮದ ಪ್ರಸಂಗ ಬಂದಾಗಲೂ ಅವನದನ್ನ ದೇವರು ಕೊಟ್ಟದ್ದು ಅಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಅದರಿಂದ ಉದ್ರೇಕಕ್ಕೊಳಗಾಗುವುದಿಲ್ಲ, ಉದ್ರಿಕ್ತನಾಗುವುದಿಲ್ಲ. ಅಥವಾ ಏನೋ ಅತ್ಯಂತ ಬಾಧೆ ಕೊಡುವಂತಹ ಪ್ರಸಂಗ ಬಂದಾಗ್ಲೂ, ಯಾವುದೋ ವ್ಯಕ್ತಿಯ ಮೂಲಕ ನಮಗೆ ಬಾಧೆ ಉಂಟಾದಾಗ್ಲೂ ಆ ವ್ಯಕ್ತಿಯ ಮೇಲೆ ನೇರವಾಗಿ ಯಾವುದಕ್ಕೂ ಅಸಡ್ಡೆ ಮಾಡದೆ ಅಥವಾ ದ್ವೇಷಿಸದೆ, ನಮಗೆ ಆ ವ್ಯಕ್ತಿಯಿಂದ ಆಗಬೇಕಾದದ್ದು ಯಾವುದೋ ಕರ್ಮ ಇಲ್ಲಿ ತೀರಿ ಹೋಯಿತು ಅಂತ ಭಾವಿಸಿ ಅವನು ಅಲ್ಲೂ ಶಾಂತವಾಗಿಯೇ ಇರ್ತಾನೆ. ಬಹಳ ಕಷ್ಟ. ಈ ಮಾತು ಆಡುವುದು ಸುಲಭ, ಆದ್ರೆ ಆ ಪ್ರಸಂಗ ಬಂದಾಗ ಅದಕ್ಕೆ ರಿಯಾಕ್ಟ್ ಆಗದೆ ಬಹಳ ನಿಯಂತ್ರಣದಲ್ಲಿರುವುದು ತುಂಬಾ ಕಷ್ಟ. ಅದಕ್ಕೆ ಹೇಳಿದ್ದು ಪ್ರಶಾಂತ ಮನಸಂ ಹಿ. ಆ ಹಿ ಅನ್ನೋದು ಅವನ ಅತಿಶಯವಾದ ಗುಣವನ್ನ ಹೇಳುತ್ತೆ. ಉತ್ತಮಂ ಸುಖಂ ಉಪೈತಿ, ಯಾಕೆಂದ್ರೆ ಅವನು ಯೋಗಿ. ಯಾಕೆ ಈ ವಿಷಯಗಳನ್ನ ಅವನು ಪ್ರಶಾಂತವಾಗಿ ತಗೊಳ್ಬಹುದು ಅಂತಂದ್ರೆ ಅವನು ನಿರಂತರ ಭಗವದ್ರಕ್ತಿಯನ್ನು ಹೊಂದಿರ್ತಾನೆ. ಯೋಗ ಅಂತ ಅನ್ನೋದು ಭಗವದ್ಯೋಗ. ಭಗವದ್ಯೋಗದಲ್ಲಿ ಅಥವಾ ಜ್ಞಾನದ ಎಚ್ಚರವನ್ನ ಹೊಂದಿರ್ತಾನೆ. ಅದರಿಂದಾಗಿ ಎಲ್ಲವೂ ಅವನ ನಿಯಂತ್ರಣದ ಅಡಿಯಲ್ಲೇ ನಡೆಯುತ್ತೆ, ಅವನಿಲ್ಲದೆ ಏನೂ ನಡೆಯಲ್ಲ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ಯಾರು ಚಿಂತಿಸ್ತಾ ಇರ್ತಾನೋ ಅವನು ಸುಖವನ್ನ ಅನುಭವಿಸ್ತಾನೆ. ಎರಡು ಇನ್ನು ವಿಶೇಷವನ್ನ ಹೇಳಿದ್ರು. ಏನನ್ನು ಉಪೈತಿ? ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಉಪೈತಿ. ಬದುಕಿನ ಎಲ್ಲ ಹೆಚ್ಚಿನ ಆಟೋಪಗಳಿಗೆ ಆಡಂಬರಗಳಿಗೆ ಕಾರಣ ಪಾಪ ಅಥವಾ ರಜಸ್ಸು. ಆ ರಜಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾಗುವುದು ಅಂದ್ರೆ ಹೊರಗಿನಿಂದ ದೇಹದಿಂದ ಅಥವಾ ಹೊರಗಿನ ಪ್ರಭಾವದಿಂದ ರಜಸ್ಸು ಮನುಷ್ಯನ ಸ್ವಭಾವವನ್ನು ಕೂಡ ಕೆಲವೊಂದು ಸರ್ತಿ ಅದು ದಿಕ್ಕಾಪಾಲು ಮಾಡುತ್ತೆ. ತನ್ನ ಕಾರ್ಯವನ್ನು ನಿರ್ವಹಿಸದಂತೆ ಸ್ವಭಾವವನ್ನ ಬದಿಗೆ ಹಿಡಿದಿಡುತ್ತೆ. ಅದು ಆಗದಂತೆ ನೋಡಿಕೊಳ್ಳುವುದೇ ಸಾಧಕನ ಬೆಳವಣಿಗೆಯ ಗುರಿ ಅಥವಾ ಬೆಳವಣಿಗೆಯ ಗುರುತು. ಲೋಕದಲ್ಲಿರುವಂತಹ ಯಾವುದೇ ಸಂಗತಿಗಳು ಕೂಡ ಮೂರು ಗುಣಗಳಿಂದ ಕೂಡಿರುವಂತದ್ದು. ಒಂದು ಸತ್ವ, ಒಂದು ರಜಸ್ಸು, ಒಂದು ತಮಸ್ಸು. ಅದರಲ್ಲಿ ಸ್ವಾರಸ್ಯ ಏನು ಅಂತಂದ್ರೆ ನಾವು ಯಾವುದು ರಜಸ್ಸು ಅಂತ ಅನ್ಕೊಳ್ತೀವೋ ಅದರಲ್ಲೂ ಸತ್ವ ಇರುತ್ತೆ, ಯಾವುದು ಸತ್ವ ಅನ್ಕೊಂಡಿರ್ತೀವೋ ಅದರಲ್ಲಿ ರಜಸ್ಸು ತಮಸ್ಸು ಇರುತ್ತೆ. ಸತ್ವದ ಸಹಾಯ ಇದ್ದಾಗ ಉನ್ನತಿಕೆಯ ಕಡೆಗೆ ಮನಸ್ಸು ಸಾಗ್ತಾ ಇದ್ದರೆ ಮಧ್ಯದಲ್ಲಿ ಅದರೊಳಗೆ ಸೇರಿಕೊಂಡ ರಜಸ್ಸು ಮತ್ತೆ ತಮಸ್ಸಿನ ಪ್ರಭಾವಕ್ಕೆ ನಮ್ಮನ್ನು ಎಳೆಯುವುದು ನಡೆಯುತ್ತೆ. ಆದ್ರಿಂದಾಗಿ ರಜಸ್ಸನ್ನ ಕಳ್ಕೊಳ್ಬೇಕು ಅಂತಂದಾಗ ಸತ್ವದಲ್ಲಿರುವ ರಜಸ್ಸು, ರಜಸ್ಸಿನಲ್ಲಿರುವ ರಜಸ್ಸು, ತಮಸ್ಸಿನಲ್ಲಿರುವ ರಜಸ್ಸು ಎಲ್ಲವೂ ಸೇರಿ ಪಾಪ ಅಂತ ಆಗುವಂತದ್ದು. ಅತ್ಯಂತ ಸಾತ್ವಿಕನನ್ನು ಕೂಡ ರಜಸ್ಸು ಕಂಗೆಡಿಸುತ್ತೆ. ಹಾಗಾಗಿ ಆ ರಜಸ್ಸಿನ ಪ್ರಭಾವವನ್ನ ಅವನು ಕಮ್ಮಿ ಮಾಡ್ಕೊಂಡ ಅಂತಂದ್ರೆ ಆವಾಗ ಅವನ ಸುಖಕ್ಕೆ ಹೆಚ್ಚು ಅರ್ಥ ಬರುತ್ತೆ. ಇಲ್ಲೂ ಸುಖ, ಇದರ ಆಚೆಗೂ ಸುಖ. ಏನಾಗ್ತಾನೆ? ಬ್ರಹ್ಮಭೂತಂ ಉಪೈತಿ.
ಬ್ರಹ್ಮ ಭೂತ ಅಂತಂದ್ರೆ ಬ್ರಹ್ಮಣಿ ಭೂತ ಭೂತತ್ವಂ ಅಂದ್ರೆ ಏಕಾಗ್ರ ಚಿತ್ತನಾಗಿ ಭಗವಂತನಲ್ಲಿ ಹೆಚ್ಚು ಹೊತ್ತು ಸಮಯ ಏನೋ ಒಂದು ಕೂತಿರ್ತೇವೆ, ಸಮಯ ಕಳೀಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಪರದಾಡೋರು ಇರ್ತಾರೆ, ಪೇಚಾಡೋರು ಇರ್ತಾರೆ, ಏನ್ ಮಾಡುದು ಅಂತ. ಆಗ ನಮ್ಗೆ ಸಹಜವಾಗಿ ಯೋಚನೆಗೆ ಬರುದು, ಒಂದೋ ಕೈಯಲ್ಲಿ ಮೊಬೈಲ್ ಇದ್ರೆ ಕೂತ್ಕೊಂಡು ನೋಡ್ತಾ ಇರ್ತೇವೆ, ಅಥವಾ ಓದುವ ಅಭ್ಯಾಸ ಇದ್ರೆ ಓದ್ತಾರೆ, ಅಥವಾ ಹಾಡೋರಾದ್ರೆ ಹಾಡ್ತಾರೆ, ಅಥವಾ ಏನೋ ಕೈ ಕುಸುರಿ ಕೆಲಸಗಳು ಕಂಡ್ರೆ ಅದನ್ನ ಮಾಡ್ತಾ ಇರ್ತಾರೆ. ಎಲ್ಲವೂ ಸರಿನೇ, ಅಂದ್ರೆ ಅಗತ್ಯ ಇದ್ದದನ್ನ ಮಾಡುವುದಾದ್ರೆ. ಆದ್ರೆ ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸಮಯ ಸಂಹಾರ ಮಾಡುವ ಕೆಲಸ ಜಾಣರಲ್ಲದವರಿಗೆ ಮಾತ್ರ ಒಪ್ಪುವ ಮಾತು. ಜಾಣನಾದವ ಅಂದ್ರೆ ಭಗವಂತನ ಸಂಪರ್ಕದಲ್ಲಿ ತಾನು ಸದಾ ಇರಬೇಕು ಅಂತ ಬಯಸುವವ ತಕ್ಷಣವೇ ತನ್ನ ದೇಹದಿಂದ ಆಚೆಗೆ ಹೋಗುವ ಯೋಚನೆ ಮಾಡ್ತಾನವನು. ಅಂದ್ರೆ ಈ ಇಂದ್ರಿಯಗಳಿಗಿಂತ ಮೀರಿದ ಸತ್ಯವನ್ನ ಹೊಂದಿದ, ಸತ್ಯವನ್ನ ಕಾಣುವ ಪರಮಾತ್ಮನ ಕಡೆಗೆ ಮನಸ್ಸನ್ನ ಸಾಗಗೊಡ್ತಾನೆ. ಅದು ಬ್ರಹ್ಮಣಿ ಭೂತತ್ವಂ, ಬ್ರಹ್ಮಭೂತಂ ಅಕಲ್ಮಷಂ. ಯಾಕೆಂದ್ರೆ ಆ ಸ್ಥಿತಿ ಅನ್ನೋದು ಅಕಲ್ಮಷ ಸ್ಥಿತಿ. ಈಗ ನಮ್ಮಿರುವ ಸ್ಥಿತಿ ಏನಿದೆ ಇದರಲ್ಲಿ ಈಗ ಕೇಳುವಂತಹ ಏನೋ ಒಳ್ಳೇದನ್ನ ಕೇಳುವ ಹೊತ್ತಿಗೆ ಮನಸ್ಸು ತುಂಬಾ ಜಾಗೃತವಾಗಿರುತ್ತೆ. ಅದರಿಂದಾಗಿ ಮನಸ್ಸು ತುಂಬಾ ಆನಂದದಿಂದ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬೇಡವಾದ ವಿಷಯಗಳಿಗೆ ಮನಸ್ಸು ಸಹಜವಾಗಿ ಓಲಾಡುತ್ತೆ, ಜಾರತ್ತೆ, ಆ ಕಡೆಗೆ ಅದಕ್ಕೆ ಸೆಳೆತ ಹೆಚ್ಚಾಗುತ್ತೆ. ಆದ್ರೆ ಆ ಸೆಳೆತವನ್ನ ಮೀರಿ ಈ ಕಡೆ ಬರ್ಬೇಕು ಅಂತಂದ್ರೆ ಅದಕ್ಕೆ ವಿಶೇಷವಾಗಿ ಹೊರಗಿನ ಪ್ರಪಂಚದಲ್ಲಿ ಕೇಳುವ ಸುದ್ದಿಗಳಲ್ಲೂ ಕೂಡ ಅತ್ಯಂತ ಸಹಜವಾಗಿರ್ಬೇಕು. ಅದು ಎಲ್ಲಿವರೆಗೆ ಅಂದ್ರೆ ನಮ್ಮ ಆಡುವ ಮಾತು, ನಮ್ಮ ಆಕ್ಷನ್, ನಮ್ಮ ಮನಸ್ಸಿನ ಚಿಂತನೆ ಎಲ್ಲವೂ ಕೂಡ ಬ್ರಹ್ಮಣಿ ಭೂತತ್ವಂ ಪರಮಾತ್ಮನಲ್ಲಿ ನೆಲೆಗೊಳ್ಳುವುದಕ್ಕೆ ಕಾರಣವಾಗುತ್ತೆ. ನಾವು ಹೆಚ್ಚು ಹೆಚ್ಚು ಬೇಡವಾದ ಮಾತುಗಳನ್ನೇ ಆಡ್ತಾ ಇದ್ದೇವೆ ಅಂದ್ರೆ ಅದು ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತೆ. ಸುಮ್ನೆ ಕೂತಾಗ ಆ ಸ್ಟೋರ್ ಆದ ವಿಷಯವೇ ಆಲೋಚನೆಯಲ್ಲಿ ಬರುತ್ತೆ. ಹೆಚ್ಚು ಕ್ರಿಯೆಗಳಲ್ಲಿ, ಹೆಚ್ಚು ಮಾತುಗಳಲ್ಲಿ, ಹೆಚ್ಚು ಯೋಚನೆಗಳಲ್ಲಿ ಏನು ತುಂಬಿರುತ್ತೋ, ಮಾತು, ಕೃತಿ ಮತ್ತು ಯೋಚನೆ, ಇದು ಮೂರಲ್ಲಿ ತುಂಬಿದ ಸಂಗತಿಯೇ ಮತ್ತೆ ಮೌನವಾಗಿ ಕೂತಾಗ. ಮೌನ ಕೂಡುವುದು ಅಂದ್ರೆ ಹೊರಗಿನ ಆಕ್ಷನ್ ಮಾತ್ರ ಸುಮ್ಮನಾಗುವುದು, ಒಳಗಿನ ಮನಸ್ಸು ಆಗ್ಲೇ ಜಾಗೃತಗೊಳ್ಳುತ್ತೆ. ನಾವಷ್ಟೊತ್ತು ಏನ್ ಮಾತಾಡ್ತಿದ್ವೋ, ನಾವಷ್ಟೊತ್ತು ಯಾವ ರೀತಿ ಆಕ್ಷನ್, ಯಾವ ರೀತಿ ಚಟುವಟಿಕೆಯಲ್ಲಿ ತೊಡಗಿದ್ವೋ ಅದೇ ಯೋಚನೆ ಬರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಆರಂಭದಲ್ಲಿ ಪ್ರಶಾಂತ ರಜಸ್ಸು ಅಂತಂದ್ರೆ ಅಥವಾ ಪ್ರಶಾಂತ ಮನಸ್ಸು ಅಂತಂದ್ರೆ ಬರುವ ಎಲ್ಲಾ ದುರಾಲೋಚನೆಗಳನ್ನು ಕೂಡ, ಅನಗತ್ಯವಾದ ಯೋಚನೆ ಅಥವಾ ದುರಾಲೋಚನೆ, ಇದೆರಡನ್ನು ಹೊರ ಕಟ್ಟುವುದೇ ಅಕಲ್ಮಷತೆ. ಆ ಅಕಲ್ಮಷ ಸ್ಥಿತಿಯನ್ನ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಅದನ್ನ ಬೇಡವಾದದ್ದನ್ನು ಹೊರಕ್ಕೆ ಹಾಕಿ ಬೇಕಾದ್ದನ್ನ ಮಾತ್ರ ಉಳಿಸಿಕೊಳ್ಳುವ ಮಾನಸಿಕ ಸ್ಥಿತಿಯನ್ನು ಸಂಪಾದಿಸುವಾಗ ಆ ಬ್ರಹ್ಮಭೂತತ್ವ ಅನ್ನೋದು ಸಿದ್ಧಿಯಾಗುತ್ತೆ. ಉಪೈತಿ ಬ್ರಹ್ಮಭೂತಂ, ಉಪೈತಿ ಅಂದ್ರೆ ಬ್ರಹ್ಮಭೂತತ್ವಂ, ಅಕಲ್ಮಷತ್ವಂ, ಶಾಂತರಜಸತ್ವಂ ಉಪೈತಿ. ಹೀಗೆ ಸಾಧಕನ ಬೆಳವಣಿಗೆಯ ಸಂಗತಿಯನ್ನ ಈ ಪದ್ಯ ಹೇಳ್ತಾ ಇದೆ. ಸುಧಾ ಅವ್ರು ಹೇಳಿ. ಏವಂ ಸದಾ ಆತ್ಮಾನಂ ಯೋಗಿ ಯುಂಜನ್ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಬ್ರಹ್ಮ ಸಂಸ್ಪರ್ಶಂ ಸುಖಂ ಅಶ್ನುತೆ. ಏವಂ ಸದಾ ಯಾವಾಗಲೂ ಹೀಗೆ, ಸದಾ ಆತ್ಮಾನಂ ತನ್ನನ್ನು, ಯೋಗಿಯಾದವನು, ಯುಂಜನ್ ಜೋಡಿಸುತ್ತಾ, ವಿಗತ ಕಲ್ಮಷಃ ಮನಸ್ಸಿನ ಕೊಳೆಗಳನ್ನೆಲ್ಲ ಕಳಚಿಕೊಂಡು, ಸುಖೇನ ಆನಂದದಿಂದ, ಅತ್ಯಂತಂ ಚೆನ್ನಾಗಿ, ಬ್ರಹ್ಮ ಸಂಸ್ಪರ್ಶಂ ಪರಮಾತ್ಮನ ಸಂಬಂಧವನ್ನ ಹೊಂದಿದ ಸುಖಂ ಸುಖವನ್ನ ಅಶ್ನುತೆ ಹೊಂದುತ್ತಾನೆ. ಏವಂ ಅಂತಂದ್ರೆ ಈ ಹಿಂದೆ ಹೇಳಿದ ಶಾಂತ ರಜಸ್ಕತೆ, ಅಕಲ್ಮಷತೆ, ಪ್ರಶಾಂತ ಮನಸ್ಕತೆ, ಇದನ್ನು ಯಾರು ಸಂಪಾದಿಸಿ ಭಗವಂತನಲ್ಲೇ ಬ್ರಹ್ಮಭೂತತ್ವಂ ಯುಂಜನ್, ಯುಂಜನ್ ಅಂದ್ರೆ ಜೋಡಿಸಿ, ಯುಜುರ್ ಯೋಗೆ ಅಂತ ಧಾತು, ಭಗವಂತನಲ್ಲಿ ಜೋಡಿಸಿದ ಮನಸ್ಸುಳ್ಳವ ಅಂದ್ರೆ ಏನು ಮಾಡ್ಲಿಕ್ಕಿಲ್ಲಲ್ಲ ಅಂತ ಕೂಡುವವನು, ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತ ಅರ್ಥ. ಸಮಯ ಪಾಸ್ ಆಗ್ತಾ ಇಲ್ಲ, ಟೈಮ್ ಪಾಸ್ ಆಗುದಿಲ್ಲ ಅಂತ ಬಹಳ ಜನ ಏನೇನೋ ಗೇಮ್ ಆಡುದು ಅಥವಾ ಇನ್ನೇನೇನೋ ಸ್ಥಿತಿಗೊಳ್ಳುವವರ ಮಟ್ಟ ಏನು ಅಂದ್ರೆ ಅವರಿಗೆ ಇದಕ್ಕಿಂತ ದೊಡ್ಡ ಒಂದು ಸತ್ಯದ ಕಡೆಗೆ ಹೋಗಬೇಕು ಅನ್ನೋ ಹಸಿವೂ ಇಲ್ಲ, ಅದು ಇದೆ ಅನ್ನೋದು ತಿಳಿವೂ ಇಲ್ಲ. ಆದ್ರೆ ಜ್ಞಾನಿಯಾದವನಿಗೆ ಯಾರು ಮಾತಾಡಿಸ್ತಾ ಇಲ್ಲ ಅಂದ್ರೆ ತುಂಬಾ ಖುಷಿ ಪಡ್ತಾನೆ. ಯಾರು ಕಿರಿಕಿರಿ ಮಾಡೋರಿಲ್ಲ, ಮಾತಾಡಿಸೋರಿಲ್ಲ, ಅಥವಾ ತನ್ನ ಜೊತೆಗೆ ಚಟುವಟಿಕೆಯಲ್ಲಿ ತೊಡಗು ಅಂತ ಕಾಡುವವರಿಲ್ಲ ಅಂದಾಗ
ಅವನು ಏಕಾಂತ ಅನ್ನೋದನ್ನ ಮತ್ತೆ ಇಷ್ಟಪಡ್ತಾನೆ. ಯುಂಜನ್ ಆ ತಕ್ಷಣವೇ ಅದನ್ನ ಮತ್ತೆ ಮುಂದೆ ವಿವಿಕ್ತ ಸೇವಿ ಇತ್ಯಾದಿಗಳನ್ನು ಹೇಳುವಾಗಲ್ಲ, ವಿವಿಕ್ತ ಸೇವಿ ಲಘ್ವಾಶಿ ಅಥವಾ ಕಾಯಮಾನಸ ಅಂತ ಹೇಳಿ ಆ ಸಾಧಕನನ್ನ ಹೇಳ್ತಾ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ದುರುಳರ ಸಂಪರ್ಕದ ಕೊಳೆಯನ್ನ ಕಳಚಿಕೊಂಡಂತಹ ಮಂದಿ ನಿರಂತರವಾಗಿ ಭಗವಂತನಲ್ಲಿ ಸುಮ್ನೆ ಕೂತಾಗ ಏನ್ ಮಾಡ್ಲಿ ಅಂತ ಅವ್ರಿಗೆ ಪ್ರಶ್ನೆನೇ ಬರುವುದಿಲ್ಲ. ಸುಮ್ನೆ ಕೂಡುದು ಅಂತ ಅವ್ರ ತಲೆಯಲ್ಲಿ ಬರುದೂ ಇಲ್ಲ, ಏನ್ ಮಾಡ್ಲಿ ಅನ್ನೋ ಪ್ರಶ್ನೆ ಬರುವುದೇ ಇಲ್ಲ. ಯುಂಜನ್ ಕೂಡ್ಲೆ ಅವರ ಮನಸ್ಸು ತಾದಾತ್ಮ್ಯ ಹೊಂದಿಬಿಡುತ್ತೆ. ಹೇಗೆ? ವಿಗತ ಕಲ್ಮಶಃ, ಅವರ ಮನಸ್ಸಿನಲ್ಲಿ ಯಾವಾಗ್ಲೂ ಎಲ್ಲದರಲ್ಲೂ ಸತ್ವವೇ ಕಾಣ್ತಾ ಇರುತ್ತೆ, ಎಲ್ಲದರಲ್ಲೂ ಪುಣ್ಯವೇ ಕಾಣ್ತಾ ಇರುತ್ತೆ, ಎಲ್ಲದರಲ್ಲೂ ಒಳಿತೇ ಅವರ ಕಣ್ಣಿಗೆ ಗೋಚರಿಸ್ತಾ ಇರುತ್ತೆ. ಒಬ್ಬ ಬೈದ ಅಂದ್ರೆ ನನ್ನ ದೋಷವನ್ನ ಕಳಚಿದ ಅಂತ ಅರ್ಥ, ಒಬ್ಬ ಹಿಂಸಿಸಿದ ಅಂತಂದ್ರೆ ನನ್ನ ಕರ್ಮ ಫಲವನ್ನ, ಕರ್ಮದ ವ್ಯಥೆ ರೂಪವಾದ ಕರ್ಮವನ್ನ ನಾಶಪಡಿಸಿದ ಅಂತ ಅರ್ಥ. ಅದರಿಂದ ಅವನಿಗೂ ಥ್ಯಾಂಕ್ಸ್ ಹೇಳ್ತಾನೆ ಒಬ್ಬ ಸಜ್ಜನ. ಅದರಿಂದಾಗಿ ವಿಗತ ಕಲ್ಮಶಃ, ಹೊರಗಿನವರಿಂದ ಯಾವತ್ತೂ ಕೂಡ ತನಗೆ ಯಾವುದೇ ರೀತಿಯಾದ ಕೊಳೆ ಅಂಟುವುದಿಲ್ಲ ಅನ್ನುವ ಸ್ಥಿತಿಗೆ ಅವನು ತಲುಪುತ್ತಾನೆ. ಹಾಗಾಗಿ ಅವನು ಯೋಗಿ ಆಗ್ತಾನೆ. ಹಾಗೆ ಯೋಗಿಯಾಗಿ ಜ್ಞಾನವನ್ನ ಹೊಂದಿದವನಾಗಿ ಆತ್ಮಾನಂ ಸದಾ ಯುಂಜನ್, ಆತ್ಮಾನಂ ಪರಮಾತ್ಮನನ್ನು ಸದಾ ಯುಂಜನ್ ಪರಮಾತ್ಮನಲ್ಲೇ ಇರಿಸುವುದು ಅಂತಂದ್ರೆ ಅವನಿಗೆ ಪರಮಾತ್ಮ ಕಾಣ್ತಾನೆ ಅಂತಲ್ಲ, ಪರಮಾತ್ಮನನ್ನ ಕಾಣುವ ಕಡೆಗೆ ಮನಸ್ಸನ್ನ ಮುಟ್ಟಿಸುವ ಸತತವಾದ ಯತ್ನ. ಇದನ್ನು ನಾವು ನಿರಂತರ ಮಾಡ್ತಾ ಇದ್ದಾಗ ಬ್ರಹ್ಮ ಸಂಸ್ಪರ್ಶಂ ಅಶ್ನುತೆ, ಪರಮಾತ್ಮನ ಸಂಸ್ಪರ್ಶವನ್ನ, ಅದಕ್ಕೆ ನೋಡಿ ಆ ಶಬ್ದ ಸಂಸ್ಪರ್ಶ. ಕೆಲವೊಂದ್ಸರ್ತಿ ನಾವು ಬ್ರಹ್ಮನನ್ನ ಸ್ಪರ್ಶ ಮಾಡ್ತೇವೆ ಅಂದ್ರೆ ಮನಸ್ಸಿನಲ್ಲಿ ಪರಮಾತ್ಮನನ್ನ ತಿಳಿಯುವ ಪ್ರಯತ್ನ ಮಾಡ್ತಾ ಇರ್ತೇವೆ. ನಮ್ಮ ಒಳಗಿನ ಜಾಗೃತಿಯ ನಾಡಿ ಅದು ಮನಸ್ಸನ್ನ ಹೊರಗಿನ ಪ್ರಪಂಚದಿಂದ ಒಳಗೆ ಕೇಳ್ಕೊಳ್ಳುತ್ತೆ. ಆದ್ರೆ ನೋಡೋದು ಏನು ಅಂತಂದ್ರೆ ಮನಸ್ಸಿನಲ್ಲಿ ರಚಿಸಿದ ಪೇಂಟ್ ಅನ್ನ ನೋಡುವುದು ನಮ್ಮ ಮನಸ್ಸು. ಬುದ್ಧಿಯಿಂದ ಆಲೋಚಿತವಾದ ಗುಣಗಳನ್ನ ಲಕ್ಷಿಸುವುದು. ಎರಡು ರೀತಿಯ ಧ್ಯಾನ ಸ್ಥಿತಿ ಇದೆ. ಒಂದು ಅವನ ರೂಪವನ್ನ ಏಕಾಗ್ರ ಚಿತ್ತದಿಂದ ಗಮನಿಸುವುದು, ಅಥವಾ ಆ ಯಾವ ಮಂತ್ರವನ್ನ ಜಪಿಸ್ತಾ ಇದ್ದಾನೋ ಆ ಮಂತ್ರದ ಗುಣಗಳಿಂದ ಕೂಡಿದವನು ಅಂತ ಅವನನ್ನ ಚೈತನ್ಯಮಯವಾಗಿ, ಅದು ಎರಡು ಒಟ್ಟಾಗುತ್ತೆ ನಿಧಾನಕ್ಕೆ. ಆರಂಭದಲ್ಲಿ ಹೀಗಿರುತ್ತೆ, ಆರಂಭದಲ್ಲಿ ಗುಣಚಿಂತನೆಯಾಗಿ ಭಗವಂತನನ್ನ ಆಲೋಚಿಸುವುದಾಗಬಹುದು, ಅಥವಾ ರೂಪದ ಮೂಲಕ ಮನಸ್ಸು ಮಾಡಿದ ಚಿತ್ರವನ್ನೇ ಧಾರಣೆ ಮಾಡಿ ಅದರಲ್ಲಿ ಚೈತನ್ಯ ಚಲಿಸ್ತಾ ಇದೆ ಅಂತ ಭಾವಿಸುವುದು. ಈ ಗುಣಾನುಸಂಧಾನ ಮತ್ತು ರೂಪಾನುಸಂಧಾನ ಎರಡು ಒಟ್ಟಾಗುವುದು ಧ್ಯಾನದ ಹೆಚ್ಚಿನ ಬಲವನ್ನ ಕೊಡುತ್ತೆ. ಹಾಗೆ ಕೊಡುವಾಗ ಸಂಸ್ಪರ್ಶವಾಗುತ್ತೆ. ಬ್ರಹ್ಮ ಸಂಸ್ಪರ್ಶಂ ಸುಖಂ ಅಶ್ನುತೆ. ಆಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಿನಲ್ಲಿ ಎಲ್ಲೋ ಒಂದ್ಸರ್ತಿ ತಾನಲ್ಲಿ ತನಕ ಕಂಡ ಚಿತ್ರದ ಆಚೆಗೆ ನೈಜವಾದ ಬೆಳಕು ಒಂದು ಸರ್ತಿ ಅವನನ್ನ ಬಡಿದು ಹೋಗುತ್ತೆ. ಅದು ಕೇವಲ ನಮ್ಗೀಗ ಶಬ್ದ ಬಡಿದು ಹೋಗುವುದು ಹೇಗೆ ಅಂತ ಗೊತ್ತಾಗುದಿಲ್ಲ. ಮಿಂಚು ನೋಡಿದ್ರೆ ಅದು ಅರ್ಥ ಆಗುತ್ತೆ. ಮಿಂಚು ಒಂದ್ಸರ್ತಿ ಎಷ್ಟು ಬೆಳಕನ್ನ ಹಗಲು ಹೊತ್ತಿಗೂ ನಡು ಹಗಲನ್ನೂ ಇನ್ನು ಹಾಡು ಹಗಲು ಮಾಡಿಬಿಡುತ್ತೆ. ಅಂತ ಹಗಲನ್ನ ಮಾಡುವಂತಹ ಬೆಳಕು ವೃತ್ತಮಶಮನೇರ್ಕಾಭಂ ಅಂತ ಭಕ್ತಿಗೀತೆಯೊಂದರಲ್ಲಿ ಭಗವಂತನನ್ನ ಚಿಂತಿಸುವಾಗ ವೃತ್ತಮಶಮನ, ಹೃದಯದಲ್ಲಿ ಅಡಗಿದ ಕತ್ತಲೆಯನ್ನ ಕಳೆಯುವ ಬೆಳಕದು. ಹೊರಗಿನ ಬೆಳಕು ಚಂದ್ರರು 1000 ತುಂಬಿದ್ರು, ಕೋಟಿ ತುಂಬಿದ್ರು, ಕೋಟಿ ಕೋಟಿ ಸೂರ್ಯರು ಬಂದ್ರು ಕೂಡ ಹೃದಯದ ಕತ್ತಲೆ ಹೋಗುದು ಸಾಧ್ಯ ಇಲ್ಲ. ಆ ಕತ್ತಲೆ ಹೋಗ್ಬೇಕಾದ್ರೆ ಭಗವಂತನ ಸಂಸ್ಪರ್ಶವೇ ಆಗಬೇಕು. ಅಂತಹ ಸಂಸ್ಪರ್ಶದಿಂದ ಒಳಗೆ ಕತ್ತಲೆ ಕಳಚಿ ಹೋಗುತ್ತೆ, ಮತ್ತೆ ಹುಟ್ಟದಂತೆ ಬೇರು ನಾಶವಾಗುತ್ತೆ. ಆಗ ಅತ್ಯಂತ ಸುಖವನ್ನ ಅಶ್ನುತೆ. ಅತ್ಯಂತ ಸುಖ ಅಂತ ಶಬ್ದ ಯಾಕೆ ಬಳಸಿದ್ರು ಅಂದ್ರೆ, ನಮಗೆ ಲೋಕದಲ್ಲಿ ಇಂದ್ರಿಯಗಳಿಂದ ಸಿಗುವ ಸುಖದಲ್ಲಿ ಅತ್ಯಂತ ಸುಖ ಅಲ್ಲ, ಅದು ದುಃಖದಿಂದ ಕೂಡಿದ ಸುಖ. ನಾವ್ ಏನೇ ಸುಖ ಪಡ್ತಾ ಇದ್ದೇವೆ ಅಂತ ಭ್ರಮೆಯಲ್ಲಿದ್ರು ಕೂಡ ಅದರ ಜೊತೆಗೆ ಒಂದು ದುಃಖವೂ ಸೇರಿರುತ್ತೆ. ಅದು ಆಗ್ಲೇ ಅನುಭವಕ್ಕೆ ಬರಲ್ಲ. ಕೆಲವೊಮ್ಮೆ ಆ ದುಃಖವನ್ನ ಸುಖ ಅಂತ ಭಾವಿಸಿ ನಾವು ಅನುಭವಿಸ್ತಾ ಇರ್ತೇವೆ. ಆದ್ರೆ ಅದಾದ ಮೇಲೆ ಅದರ ಇಂದ್ರಿಯದ ದೌರ್ಬಲ್ಯವೋ ಅಥವಾ ಶೈಥಿಲ್ಯವೋ ಉಂಟಾಗಿ ಆಮೇಲೆ ಆ ವಸ್ತುವನ್ನ ಅನುಭವಿಸ್ಲಿಕ್ಕೆ ಆಗದೇ ಇರುವ ಸ್ಥಿತಿಗೆ ಮನುಷ್ಯ ತಲುಪ್ತಾನೆ. ಅಂದ್ರೆ ತಿಂದ್ರೆ ಸುಖ ಆಯ್ತು ಅಂತ ಭಾವಿಸ್ತಾ ಇರ್ತಾನೆ. ಆದ್ರೆ ಅದು ತಿಂದ ವಸ್ತುವಿನ ಕೆಟ್ಟ ಪರಿಣಾಮದಿಂದ ಉಷ್ಣತೆ ಜಾಸ್ತಿ ಆಗುವುದೋ, ವಾಸ ಹೆಚ್ಚಾಗುವುದೋ,
ಕಫ ಕಾಡುವುದು, ವಾತ ಪಿತ್ತ ಕಫದಂತಹ ದೋಷದಿಂದ ಬಾಧಿತನಾಗಿ ಆತನಿಗೆ ಇಂದ್ರಿಯದಿಂದ ಆಗ ಬಂದ ಸುಖಕ್ಕಿಂತ ಹೆಚ್ಚಿನ ಬಾಧೆಯೇ ಆಮೇಲೆ ಉಂಟಾಗುತ್ತೆ. ಅದು ಅತ್ಯಂತ ಸುಖ ಅಲ್ಲ. ನಾವೇನೋ ನೋಡ್ತಾ ಇದ್ದೇವೆ ಅಂತ ಅನ್ಕೊಂಡ್ರೆ ಒಂದೋ ಅದರಿಂದ ಸಮಯ ನಷ್ಟ ಆಗಿದ್ ಗೊತ್ತಾಗುದಿಲ್ಲ, ಅದು ಒಂದು ಲಾಸ್. ಆಮೇಲೆ ಪೇಚಾಡ್ತೇವೆ, ಛೆ ನನ್ನ ಸಮಯ ಕೈಯಿಂದ ತಪ್ಪಿ ಹೋಯ್ತು, ಆಗ ಅದನ್ನ ನೋಡುದ್ರ ಬದಲು ಹೀಗ್ ಮಾಡಿದ್ರೆ ಹೆಚ್ಚು ಲಾಭ ಆಗ್ತಿತ್ತು ಅಂತ ಆಮೇಲೆ ಅನ್ಸುತ್ತೆ. ಅಥವಾ ಕೇಳುವುದಿರ್ಬೋದು, ನೋಡುವುದಿರ್ಬೋದು, ತಿನ್ನುವುದಿರ್ಬೋದು, ಪರಿಮಳ ನೋಡುವುದಿರ್ಬೋದು, ಮುಟ್ಟುವುದಿರ್ಬೋದು, ಅಥವಾ ಏನೋ ಹಗಲು ಕನಸು ಕಾಣ್ತಾ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಕನಸು ಕಾಣ್ತಾ ಕೂತಲ್ಲಿ ಟೈಮ್ ಆಗ್ಬಿಡುತ್ತೆ. ಅದು ಎದುರುಗಡೆ ಬಂದಾಗ ಕಂಗಾಲಾಗಿ ತಾನಷ್ಟೊತ್ತು ಯೋಚನೆ ಮಾಡಿದ್ರಲ್ಲಿ ಒಂದನ್ನು ಹೊಳೆಸಿಕೊಳ್ಳಲಾರದೆ ಪೇಚಾಡುವ ಪ್ರಸಂಗ ಬರುತ್ತೆ. ಆದ್ರಿಂದಾಗಿ ನಮ್ಗೆ ಆಗ ಬರುವ ಸುಖ ಏನಿದೆ ಇಂದ್ರಿಯಗಳಿಂದ, ಅದು ತತ್ಕಾಲದ ಸುಖ ಹೊರತು ಶಾಶ್ವತವಾದ ಸುಖ ಅಲ್ಲ. ಆದ್ರೆ ಅದು ಕೂಡ ತಾನಾಗಿ ಬಂದಾಗ ಅದನ್ನ ಪ್ರೀತಿಯಿಂದಲೇ ಭಗವಂತ ಕೊಟ್ಟ ಸುಖ ಅಂತ ಪ್ರೀತಿಸಿ, ಈ ಕೊಟ್ಟ ಸುಖವನ್ನ ನೆನೆದು ಕೊಟ್ಟದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ನಿನ್ನನ್ನು ಪಡೆಯುವುದಕ್ಕಾಗಿ ಇದನ್ನು ಪಡೆದಿದ್ದೇನೆ ಅಂತ ಅವನಲ್ಲಿ ಕಣ್ಣಿನಿಂದ ಸುಖ, ಕಿವಿಯಿಂದ ಸುಖ, ಮೂಗಿನಿಂದ ಸುಖ ಇತ್ಯಾದಿ ಏನೆಲ್ಲ ಸಂತೋಷ ಆಗುತ್ತೋ ಆ ಎಲ್ಲ ಸಂತೋಷಗಳನ್ನು ಕೂಡ ನಿನ್ನನ್ನ ಪಡೆಯುವುದಕ್ಕಾಗಿ ನಾನು ಪಡೀತಾ ಇದ್ದೇನೆ ಅಂತ ಭಾವಿಸಿ, ಅದಕ್ಕಾಗಿ ಬೆನ್ನಟ್ಟಿ ಹೋಗದೆ, ಅದಾಗಿ ಬಂದಾಗ ಬೆನ್ನು ತೋರದೆ, ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ ನಿನ್ನವನಾಗುವುದಕ್ಕಾಗಿ ಇದೆಲ್ಲ ಒಂದು ಮಾರ್ಗ ಅಂತ ಭಾವಿಸಿ ಅವನಿಗೆ ಒಪ್ಪಿಸಿದಾಗ ಅವನ ಸಂಸ್ಪರ್ಶ ಅನ್ನೋದು ಇನ್ನು ಹೆಚ್ಚು ಅರ್ಥಪೂರ್ಣ ಆಗುತ್ತೆ. ಅತ್ಯಂತಂ ಸುಖಮಶ್ನುತೆ. ಯಾಕಂದ್ರೆ ಈ ಸುಖಗಳ ಮಿತಿ ಗೊತ್ತಿರುತ್ತೆ. ಆದ್ರಿಂದಾಗಿ ಆ ಬ್ರಹ್ಮ ಸಂಸ್ಪರ್ಶದ ಸುಖ ಏನು ಅನ್ನುವುದು ಅವನಿಗೆ ಹೆಚ್ಚು ಅರ್ಥವತ್ತಾಗಿ ತಿಳಿಯುತ್ತೆ ಅಂತ ಈ ಶ್ಲೋಕದ ನಿರೂಪಣೆಯಲ್ಲಿ ಬಂದಿದೆ. ಭೂಷಣ್ ಅವರೊಂದು ಹಾಡು ಹಾಡಿಬಿಡಿ, ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಆಡ ಪೋಗೋಣು ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಆಡ ಪೋಗೋಣು ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಚಿಣ್ಣಿ ಕೋಲು ಚೆಂಡು ಬುಗುರಿ ಸಣ್ಣ ಸಣ್ಣ ಆಟಗಳನ್ನು. ಚಿಣ್ಣಿ ಕೋಲು ಚೆಂಡು ಬುಗುರಿ ಸಣ್ಣ ಸಣ್ಣ ಆಟಗಳನ್ನು. ಕಣ್ಣ ಮುಚ್ಚಲಿಕೆ ಕುಂಟಲಿಪೆ ಬಣ್ಣ ಬಣ್ಣದ ಆಟಗಳನ್ನು. ಆಡ ಪೋಗೋಣು ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಜಾಹ್ನವಿಯ ತೀರವಂತೆ ಜನಕ ರಾಜನ ಕುವರಿಯಂತೆ. ಜಾಹ್ನವಿಯ ತೀರವಂತೆ ಜನಕ ರಾಜನ ಕುವರಿಯಂತೆ. ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ. ಆಡ ಪೋಗೋಣು ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪುಂಡರೀಯ ನಗರವಂತೆ ಭೀಷ್ಮಕ ರಾಜನ ಕುವರಿಯಂತೆ. ಪುಂಡರೀಯ ನಗರವಂತೆ ಭೀಷ್ಮಕ ರಾಜನ ಕುವರಿಯಂತೆ. ಶಿಶುಪಾಲನ ವಲ್ಲಳಂತೆ ನಿಮಗೆ ಓಲೆ ಬರೆದಳಂತೆ. ಆಡ ಪೋಗೋಣು ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಕೌರವರು ಪಾಂಡವರು ಲೆತ್ತವಾಡಿ ಸೋತರಂತೆ. ಕೌರವರು ಪಾಂಡವರು ಲೆತ್ತವಾಡಿ ಸೋತರಂತೆ. ರಾಜ್ಯವನು ಬಿಟ್ಟರಂತೆ ರಂಗವಿಠಲ ಬರಬೇಕಂತೆ. ಆಡ ಪೋಗೋಣು ಬಾರೋ ರಂಗ
ಕೂಡಿ ಯಮುನಾ ತೀರದಲ್ಲಿ, ಕೂಡಿ ಯಮುನಾ ತೀರದಲ್ಲಿ. ಹರಿ ಓಂ. ಕೃತಜ್ಞತೆಗಳು. ಇನ್ಯಾರಾದ್ರೂ ಹಾಡೋರಿದ್ದೀರಾ? ಯಶೋಧ ಅವ್ರು ಯಾರು? ತಪ್ಪು ನೋಡದೆ ಬಂದೆಯ ಯಾರಾದ್ರೂ ಹಾಡೋರಿದ್ರು ಹಾಡ್ಬೋದು ಆಮೇಲೆ. ಹಾಡ್ಬೋದು. ಹರಿ ಓಂ ನಮಸ್ತೆ. ಆಚಾರ ಹಲೋ ಕೇಳಿಸ್ತಿದ್ಯಾ? ಹಲೋ ಹರಿ ಓಂ. ಯಶೋಧ ಅವರು ಹೇಳಿ, ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಲೋಲ ಗೋಪಾಲ ಬಂದ ರುಕ್ಮಿಣಿ ಲೋಲ ಗೋಪಾಲ, ಇಂದು ವದನೆಯರ ಸಂದಣಿ ಕರೆಯಲು ನಂದನ ಕಂದ ದಯಾಲವಾಲ ಬಂದ ರುಕ್ಮಿಣಿ ಲೋಲ ಗೋಪಾಲ. ನಾರದ ವಂದಿತ ನಗೆ ಮುಖೆಯಿಂದ ನಾರಿಯರೆದುರಲಿ ನಲಿಯುತ್ತನಿಂದ, ನಾರದ ವಂದಿತ ನಗೆ ಮುಖೆಯಿಂದ ನಾರಿಯರೆದುರಲಿ ನಲಿಯುತ್ತನಿಂದ, ಬಾರೆಂದು ಬೇಡುವ ಭಕ್ತರಿಗಂದ ತೋರುತನೊಲವಿಂದ ಗೋವಿಂದ, ಬಾರೆಂದು ಬೇಡುವ ಭಕ್ತರಿಗಂದ ತೋರುತನೊಲವಿಂದ ಗೋವಿಂದ. ಬಂದ ರುಕ್ಮಿಣಿ ಲೋಲ ಗೋಪಾಲ, ಬಂದ ರುಕ್ಮಿಣಿ ಲೋಲ ಗೋಪಾಲ. ಭವಭಯಹರನನು ಬಹು ಗಂಭೀರ ಅವನಿಯ ಸಲುಹಿದ ಅಸುರ ಸಂಹಾರ, ಭವಭಯಹರನನು ಬಹು ಗಂಭೀರ ಅವನಿಯ ಸಲುಹಿದ ಅಸುರ ಸಂಹಾರ, ವಿವರಿಸಲಾಪುದೆ ಇವನ ವಿಚಾರ ದಿವಿಜರೊಡೆಯ ಧೀರ ಹಮೀರ, ವಿವರಿಸಲಾಪುದೆ ಇವನ ವಿಚಾರ ದಿವಿಜರೊಡೆಯ ಧೀರ ಹಮೀರ. ಬಂದ ರುಕ್ಮಿಣಿ ಲೋಲ ಗೋಪಾಲ, ಬಂದ ರುಕ್ಮಿಣಿ ಲೋಲ ಗೋಪಾಲ. ಮನಸಿ ಜಪಿತ ಹರಿ ಮಾಗಡಿ ರಂಗ ವನ ಜನಯನ ಹರಿ ವರದ ಶುಭಾಂಗ, ಮನಸಿ ಜಪಿತ ಹರಿ ಮಾಗಡಿ ರಂಗ ವನ ಜನಯನ ಹರಿ ವರದ ಶುಭಾಂಗ, ಘನತರ ಮೋಕ್ಷವ ಕೊಡುವ ನಿಲಾಂಗ ಹಿಮ ಸಮತೆಜಾಂಗ ಕಾಳಿಂಗ ಭಂಗ, ಘನತರ ಮೋಕ್ಷವ ಕೊಡುವ ನಿಲಾಂಗ ಹಿಮ ಸಮತೆಜಾಂಗ ಕಾಳಿಂಗ ಭಂಗ. ಬಂದ ರುಕ್ಮಿಣಿ ಲೋಲ ಗೋಪಾಲ, ಬಂದ ರುಕ್ಮಿಣಿ ಲೋಲ ಗೋಪಾಲ. ಇಂದು ವದನೆಯರ ಸಂದಣಿ ಕರೆಯಲು ನಂದನ ಕಂದ ದಯಾಲವಾಲ ಬಂದ ರುಕ್ಮಿಣಿ ಲೋಲ ಗೋಪಾಲ, ಬಂದ ರುಕ್ಮಿಣಿ ಲೋಲ ಗೋಪಾಲ ಗೋಪಾಲ ಗೋಪಾಲ. ಹರಿ ಓಂ. ಧನ್ಯತೆಗಳು. ಹೇಳಿಲ್ಲ. ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ, ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ, ಅಪ್ಪ ತಿರುವೆಂಗಳೇಶ ನಿರ್ದೋಷನೆ, ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ, ತಪ್ಪು ನೋಡದೆ ಬಂದೆಯ. ಆಪಾದ ಮೌಳಿ ಎನ್ನೋಳು ಆಗ ಬಹಳ, ಆಪಾದ ಮೌಳಿ ಎನ್ನೋಳು ಆಗ ಬಹಳ, ಶ್ರೀಪತಿ ಕಾದೆಯ ಉದದಿಧೆಯ
ಅಧಿಪತಿ ಕಾಯ್ದೆಯ ಉದರಿದೆಯ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಜಗದಗ ಹರನೆಂಬ ನಿನ್ನಯ ಬಿರುದು ತ್ರಿಗುಣಾತೀತನೆ ರಾಮನೆ ಗುಣಧಾಮನೆ ತ್ರಿಗುಣಾತೀತನೆ ರಾಮನೆ ಗುಣಧಾಮನೆ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಹಿಂದೆನ್ನ ಕಲುಷವಾರಿಸೋ ಭವತಾರಿಸೋ ಹಿಂದೆನ್ನ ಕಲುಷವಾರಿಸೋ ಭವತಾರಿಸೋ ಪ್ರಸನ್ನ ವೆಂಕಟರಮಣ ಭಯ ಶಮನ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ಅಪತಿರು ವೆಂಗಳೇಶ ನಿರ್ದೋಷನೆ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ. ಶ್ರೀಕೃಷ್ಣ. ಕೃತಜ್ಞತೆಗಳು. ನೆಕ್ಸ್ಟ್ ಶ್ಲೋಕ ಭೂಷಣರು ಓದ್ತೀರಾ? ಸರಿ ಆಚಾರ್ಯ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಹಿಂದೆ ಅತ್ಯಂತಂ ಸುಖಮಶ್ನುತೆ, ಅವನು ಸುಖವನ್ನು ಹೊಂದುತ್ತಾನೆ, ಅವನ ದರ್ಶನ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವನ ಭಗವದ್ ದರ್ಶನ ಬ್ರಹ್ಮ ಸಂಸ್ಪರ್ಶದ ಸ್ವರೂಪ ಎಂಥದ್ದು ಅಂದ್ರೆ ಸರ್ವಭೂತಸ್ಥಂ, ಎಲ್ಲ ಜೀವಜಾತಗಳ ಒಳಗೂ ಇರುವಂತಹ ಅಂತರ್ಯಾಮಿಯಾದ ಪರಮಾತ್ಮನನ್ನು, ಸರ್ವಭೂತಾನಿ ಚ ಆತ್ಮನಿ, ಎಲ್ಲ ಭೂತಗಳನ್ನು ಕೂಡ ಪರಮಾತ್ಮನ ಒಳಗೆ, ಎಲ್ಲ ಭೂತಗಳನ್ನು ಕೂಡ ಪರಮಾತ್ಮನ ಒಳಗೆ, ಜೀವಜಾತಗಳು ಪಂಚಭೂತಗಳಿಂದ ನಿರ್ಮಿತವಾದ ಸಮಸ್ತ ಪ್ರಪಂಚವನ್ನು ಕೂಡ ಪರಮಾತ್ಮನ ಒಳಗೆ ಚಿಂತಿಸುವ ಆತ್ಮನಿ ಈಕ್ಷತೆ. ಆತ್ಮಾನಂ ಸರ್ವಭೂತಸ್ಥಂ ಈಕ್ಷತೆ ಸರ್ವಭೂತಾನಿ ಆತ್ಮನಿ ಈಕ್ಷತೆ ಸಹ ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನಃ. ಈಕ್ಷತೆ ಅದು ದರ್ಶನ, ಈಕ್ಷ ದರ್ಶನೆ ಅಂತ ಶಬ್ದದಿಂದ ಬಂದ ಪದ, ಆದ್ರಿಂದ ಅಂದ್ರೆ ಆ ಅರ್ಥದಿಂದ ಬಂದ ಪದ, ಆದ್ರಿಂದ ಅದು ಅಂತರಿಕ್ಷ ಅನ್ನುವ ಶಬ್ದವನ್ನ ಹೆಚ್ಚು ಒತ್ತಿ ಹೇಳುತ್ತೆ. ನೋಡುವುದು ಅನ್ನೋದಕ್ಕೆ ತುಂಬಾ ಶಬ್ದಗಳಿವೆ, ಆದ್ರೆ ಈಕ್ಷಣ ಅನ್ನೋದು ಒಂದು ರೀತಿ ಅಂತರಂಗ ದರ್ಶನಕ್ಕೆ ಸಂಬಂಧಪಟ್ಟ ಧಾತು. ಅಂತರಿಕ್ಷ, ಅಂತಹ ಈಕ್ಷತೆ ಇತಿ ಅಂತರಿಕ್ಷ, ಭಗವಂತನಿಗೆ ಹೆಸರು ಉಪನಿಷತ್ತಿನಲ್ಲಿ ಅಂತರಿಕ್ಷ ಅನ್ನೋದು. ಆದ್ರಿಂದಾಗಿ ಈಕ್ಷತೆ ಯೋಗಯುಕ್ತಾತ್ಮ, ಯೋಗೇನ ಯುಕ್ತವಾದ ಆತ್ಮ. ಯೋಗಯುಕ್ತಾತ್ಮ ಅಂತ ಅನ್ನೋದು ಭಗವದ್ಯೋಗದಲ್ಲಿ ಯುಕ್ತವಾದ ಮನಸ್ಸುಳ್ಳವ. ಯುಕ್ತಾತ್ಮ ಈಕ್ಷತೆ ಸಮದರ್ಶನಃ ಈಕ್ಷತೆ. ಕಿಮಿತೀಕ್ಷತೆ? ಸರ್ವಭೂತಸ್ಥಂ ಆತ್ಮಾನಂ ಈಕ್ಷತೆ. ಬ್ರಹ್ಮ ಸಂಸ್ಪರ್ಶವಾಗುವುದಕ್ಕೆ ಬೇಕಾದ ದರ್ಶನ ಎಂತಹದ್ದು ಅಂದ್ರೆ ಎಲ್ಲ ಭೂತಗಳನ್ನು ಕೂಡ ಆವರಿಸಿಕೊಂಡು ಭಗವಂತ ನಿಂತಿದ್ದಾನೆ. ಎಲ್ಲ ಭೂತಗಳ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವ ಅಭಿಪ್ರಾಯವನ್ನ ಎರಡು ಪದಗಳಿಂದ ತಿಳಿಸ್ತಾ ಇದ್ದಾರೆ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಇದು ನಮಗೆ ಶಬ್ದತಃ ಅರ್ಥ ಅಂದ್ರೆ ಕೇವಲ ಪದ ಸಮೂಹ ಆಗತ್ತೆ ಬಿಟ್ರೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಕೃಷ್ಣನೇ ಉದಾಹರಣೆ ಕೊಟ್ಟಿದ್ದಾನೆ. ವಾಯು ಸರ್ವತ್ರ ಗೋ ಮಹಾನ್ ಅಂತ. ಸರ್ವತ್ರ ಗಹ ವಾಯು ಯಥಾ ತಥಾ. ಜಗತ್ತಿನ ಎಲ್ಲೆಡೆ ಗಾಳಿ ಹೇಗೆ ಆವರಿಸಿರುತ್ತೋ ಹಾಗೆ ನೋಡಿದ್ರೆ ಅದು ಸ್ವಲ್ಪ ಕಷ್ಟವೇ. ಆ ಗಾಳಿ ಇಲ್ಲದ ನಿರ್ವಾತವಾದ ಪ್ರದೇಶವೂ ಒಂದಿರುತ್ತೆ ಕೆಲವೊಂದ್ಸಲ. ಆದ್ರೆ ಆಕಾಶವನ್ನು ಇಟ್ಕೊಳ್ಬಹುದು. ಆಕಾಶ ಸ್ಥಲಿಂಗಾತ್ ಅಂತ ಹೇಳುವಾಗ ಸೂತ್ರಕಾರರು
ಭಗವಂತನನ್ನ ಪರಿಚಯಿಸಿಕೊಳ್ಳಿಕ್ಕೆ ಪಂಚಭೂತದಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಕಾರ ನೀಡುವ ಭೂತ ಅಂದ್ರೆ ಆಕಾಶ. ಆಕಾಶ ಇಲ್ಲದ ಜಾಗ ಇಲ್ಲ. ಗಾಳಿಯಾದ್ರೂ ಇಲ್ಲದ ಜಾಗ ತೋರಿಸಬಹುದು, ಒಂದಿಷ್ಟು ಭಾಗವನ್ನ ಗಾಳಿ ತೆಗೆದು ನಿರ್ವಾತಗೊಳಿಸಿದ್ರೆ ಹೇಳಲಿಕ್ಕೆ ಬರುತ್ತೆ. ಆದ್ರೆ ಆಕಾಶವನ್ನ ಕಿತ್ತು ಪಕ್ಕದಲ್ಲಿ ಇಡ್ಲಿಕ್ಕೆ ಬರುವುದೇ ಇಲ್ಲ. ಅದು ಯಾಕೆಂದ್ರೆ ತೆಗಿಲಿಕ್ಕಾಗುವಂತ ಎಲಿಮೆಂಟೇ ಅಲ್ಲ. ಆದ್ರೆ ಇದೆ, ಅದು ಇದೆ, ಎಲ್ಲೆಡೆ ಇದೆ. ಆದ್ರೆ ಎಲ್ಲೂ ಕೂಡ ಅದನ್ನ ಇಲ್ಲ ಅಂತ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ. ಅಂತಹ ಸ್ವರೂಪದಲ್ಲಿ ಭಗವಂತನನ್ನ ಎಲ್ಲ ಭೂತಗಳ ಒಳಗೆ ಇದ್ದಾನೆ ಅಂದ್ರೆ ಹೇಗೆ ಆಕಾಶ ಎಲ್ಲ ಭೂತಗಳ ಒಳಗೆ ಇದೆಯೋ ಹಾಗೆ ಎಲ್ಲವೂ ಅವನ ಒಳಗೆ ಇದೆ ಅಂತಂದ್ರೆ ಆಕಾಶದೊಳಗೆ ಎಲ್ಲವೂ ಇದೆ. ಆಕಾಶದ ಒಳಗೇನೆ ಇಡೀ ಜಗತ್ತು ತುಂಬಿಕೊಂಡಿದ್ದು. ಆಕಾಶ ಇಲ್ಲದ ಜಾಗದಲ್ಲಿ ಯಾವ ವಸ್ತುವೂ ಇಲ್ಲ. ಆಕಾಶ ಇಲ್ಲದ ವಸ್ತುವಿಲ್ಲ. ಆಕಾಶ ಹೊಂದಿಕೊಳ್ಳದ ಒಂದು ವಸ್ತು ಇಲ್ಲ. ಆಕಾಶವನ್ನ ಬಿಟ್ಟು ಹೊರಗೆ ಬದುಕುವಂತ ವಸ್ತು ಮತ್ತೊಂದಿಲ್ಲ. ಆದ್ರಿಂದಾಗಿ ಭಗವಂತನನ್ನ ಪರಿಚಯಿಸಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಅದಕ್ಕೋಸ್ಕರ ಹೃದಯಾಕಾಶದಲ್ಲಿಯೇ ಭಗವಂತನನ್ನ ಹೀಗೆ ಚಿಂತಿಸಿ ಈಕ್ಷತೆ ಅವನು ನೋಡ್ತಾನೆ. ಯೋಗ ಯುಕ್ತ ಆತ್ಮ, ಕರ್ಮಯೋಗದಿಂದ ಯುಕ್ತನಾದ್ರೂ ಸರಿ, ಜ್ಞಾನಯೋಗದಿಂದ ಯುಕ್ತನಾದ್ರೂ ಸರಿ, ಕರ್ಮಯೋಗದಿಂದನೂ ಯುಕ್ತನಾದ್ರೂ ಸರಿ, ಒಟ್ಟು ಯೋಗದಿಂದ ಯುಕ್ತನಾದನು. ಅದಕ್ಕೆ ಇಲ್ಲೆಲ್ಲ ಯೋಗ ಶಬ್ದವನ್ನ ಬಳಸುವಾಗ ಉಪಾಯ ಅಂತ ಒಂದರ್ಥ, ಜ್ಞಾನ ಅಂತ ಒಂದರ್ಥ, ಕರ್ಮ ಅನ್ನುವುದು ಸಹಜವಾಗಿ ಕರ್ಮಯೋಗದ ಹಿನ್ನೆಲೆಯಲ್ಲಿ ಬರುವ ಅರ್ಥ. ಯಾವುದೇ ಯೋಗದಲ್ಲಿದ್ರೂ ಕೂಡ ಪರಮಾತ್ಮನ ಎಚ್ಚರ ಅವನಿಗೆ ಹೀಗೆ ಅಂತ ಇದ್ದಾಗ ಸರ್ವತ್ರ ಸಮದರ್ಶನ, ಎಲ್ಲೆಡೆ ಭಗವಂತ ಸಮಾನನಾಗಿದ್ದಾನೆ. ಎಲ್ಲೆಡೆ ಭಗವಂತ ಇದ್ದಾನೆ ಸರಿ, ಎಲ್ಲವೂ ಭಗವಂತನಲ್ಲಿ ಇದೆ ಸರಿ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವು ಜಾಗದಲ್ಲಿ ಕೆಲವು ವಸ್ತುಗಳು ಪೂರ್ಣವಾದ ತನ್ನ ಅಭಿವ್ಯಕ್ತಿಯನ್ನ ತೋರಲಾರದೆ ಅಸಹಾಯಕವಾಗಿರುವಂತಹ ಸ್ಥಿತಿ ಬರುತ್ತೆ. ಆದ್ರೆ ಭಗವಂತ ಹಾಗಲ್ಲ, ಸಮದರ್ಶನ, ಎಲ್ಲ ವಸ್ತುಗಳಲ್ಲೂ ಸಮಾನವಾಗಿಯೇ ಇರ್ತಾನೆ. ಎಲ್ಲ ವಸ್ತುಗಳಲ್ಲಿಯೂ ಮಾ ಅಂದ್ರೆ ತಿಳುವಳಿಕೆ ಅಂತ ಅರ್ಥ, ತಿಳುವಳಿಕೆಯಿಂದ ಕೂಡಿದವನಾಗೇ ಇದ್ದಾನೆ. ಮಾ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ, ಲಕ್ಷ್ಮಿಯಿಂದ ಕೂಡಿದವನಾಗೇ ಇದ್ದಾನೆ. ಸಮ ಅಂತ ಅಂದ್ರೆ ಭಗವಂತ ಯಾವಾಗ್ಲೂ ತನ್ನ ಸೃಷ್ಟಿಗೆ ಸಹಕಾರಿಣಿಯಾಗಿ ಲಕ್ಷ್ಮಿಯನ್ನು ಒಡಗೂಡಿಯೇ ಜಗತ್ತಿನ ಎಲ್ಲೆಡೆ ತುಂಬಿರ್ತಾನೆ. ಹಾಗೆ ಲಕ್ಷ್ಮಿಯೊಂದಿಗೆ ಭಗವಂತ ಎಲ್ಲೆಡೆ ತುಂಬಿದ್ದಾನೆ ಅಂತ ಯಾರು ದರ್ಶನ ಮಾಡಿ ಭಗವಂತನನ್ನ ಅರ್ಥೈಸಿಕೊಳ್ತಾನೋ ಅವನು ಅತ್ಯಂತ ಸುಖಮಶ್ನುತೆ, ಅವನು ನಿಜವಾದ ಪರಮಾತ್ಮನನ್ನು ಎಲ್ಲೆಡೆ ತುಂಬಿದ್ದಾನೆ ಅಂತ ಈಕ್ಷತೆ. ಅಂದ್ರೆ ದೇವರು ಎಲ್ಲೆಲ್ಲಿ ತುಂಬಿದ್ದಾನೋ ಅಲ್ಲಲ್ಲಿ ಪ್ರಕೃತಿವಾಣಿಯಾದ ಲಕ್ಷ್ಮಿಯೂ ತುಂಬಿದ್ದಾಳೆ. ಅವಳು ತುಂಬದ ಜಾಗ ಒಂದಿಲ್ಲ, ಅವಳು ತುಂಬಿಕೊಳ್ಳದ ಸಮಯ ಇಲ್ಲ, ತುಂಬಿಕೊಳ್ಳದ ದೇಶ ಇಲ್ಲ. ಕಾಲ ದೇಶಗಳಿಗೆ ಭಗವಂತನ ಜೊತೆಗೆ ತಿಳಿದು ತಿಳಿಯಾದ ಹಂಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಅಂತ ಪ್ರಾರ್ಥಿಸುವಾಗ ದೇಶದಿಂದ ತಿಳಿದು ಕಾಲದಿಂದ ತಿಳಿದು ಗುಣದಿಂದ ಭಗವಂತನನ್ನ ಪೂರ್ತಿಯಾಗಿ ತಿಳಿಯಲಾರದ ನೀನು ಭಗವಂತನನ್ನ ಒಲಿಸಿಕೊಂಡೆ. ಅಂಥದ್ದಕ್ಕೆ ಒಲಿಸಿಕೊಳ್ಳಿಕ್ಕೆ ನಮಗೂ ಕೂಡ ನೀನು ಹೊಸ ಕಣ್ಣು ಹಚ್ಚಬೇಕು ಅನ್ನೋದನ್ನ ಒಂದು ಗೀತೆಯ ಮೂಲಕ ಕೇಳೋಣ. ಸಹನ್ ಅವ್ರು ಹೇಳಿ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ರಸಣೆಯಾಗಿದೆ ಭವ ವಿಷಯವಾರಿದಿಯೋಳು, ಶಶಿಮುಖಿ ಕರುಣದಿ ಕಾಯೆ ಅಮ್ಮ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಪರರ ಅನ್ನವನುಂಡು ಪರರ ಧನವ ಕಂಡು ಪರಿಪರಿ ಕ್ಲೇಶಗಳಿಂದ, ಪರರ ಅನ್ನವನುಂಡು ಪರರ ಧನವ ಕಂಡು ಪರಿಪರಿ ಕ್ಲೇಶಗಳಿಂದ. ವರಮಹಾಲಕ್ಷ್ಮಿ ನಿನ್ನ ಚರಣವ ಮೊರೆ ಹೊಕ್ಕೆ ಕರುಣದಿ ಕಣ್ಣೆತ್ತಿ ನೋಡೆ ಅಮ್ಮ. ಹೊಸ ಕಣ್ಣು
ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಮಂದಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು. ಮಂದಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು. ಕಂದನೆಂತೆಂದೆನ್ನ ಕುಂದುಗಳೆಣಿಸದೆ ಮಂದರೋದ್ಧರನ ತೋರಮ್ಮ. ಕಂದನೆಂತೆಂದೆನ್ನ ಕುಂದುಗಳೆಣಿಸದೆ ಮಂದರೋದ್ಧರನ ತೋರಮ್ಮ. ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ ಬಂಧನಕ್ಕೆಲ್ಲ ಕಾರಣವು. ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ ಬಂಧನಕ್ಕೆಲ್ಲ ಕಾರಣವು. ಇಂದಿರೇಶನ ಪಾದ ದ್ವಂದ್ವವ ತೋರಿಸೆ ಋನ್ಮಂದಿರದೊಳು ಬಂದು ನಿಲ್ಲೆ. ಇಂದಿರೇಶನ ಪಾದ ದ್ವಂದ್ವವ ತೋರಿಸೆ ಋನ್ಮಂದಿರದೊಳು ಬಂದು ನಿಲ್ಲೆ. ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಕಸಣೆಯಾಗಿದೆ ಭವ ವಿಷಯವಾರಿದಿಯೋಳು ಶಶಿಮುಖಿ ಕರುಣದಿ ನೋಡೆ. ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು ಸಹನಾ ಅವರು. ವಾರಣಿ ಅವರು ಹೇಳಿ. ಹರಿ ಓಂ ಆಚಾರ್ಯರೇ. ಈತ ಮುಖ್ಯ ಪ್ರಾಣನಾಥ, ಈತ ಮುಖ್ಯ ಪ್ರಾಣನಾಥ, ಈತ ಮುಖ್ಯ ಪ್ರಾಣನಾಥ, ಈತ ಮುಖ್ಯ ಪ್ರಾಣನಾಥ. ಶ್ರೀರಾಮ ಸೇವಕ ನೆನೆಸಿದಾತ, ಶ್ರೀರಾಮ ಸೇವಕ ನೆನೆಸಿದಾತ, ಈತ ಮುಖ್ಯ ಪ್ರಾಣನಾಥ, ಈತ ಮುಖ್ಯ ಪ್ರಾಣನಾಥ. ಭಾನುವಿನ ತುಡುಕಿದಾತ ಭಾರತಕ್ಕೆ ಬಂದಾತ ವಾನರೋತ್ತಮ ಹನುಮ ಹರಿಶರಣ ನೀತ. ಭಾನುವಿನ ತುಡುಕಿದಾತ ಭಾರತಕ್ಕೆ ಬಂದಾತ ವಾನರೋತ್ತಮ ಹನುಮ ಹರಿಶರಣ ನೀತ. ವಾರಿಧಿಯ ನೆಗೆದಾತ ವನಚರಾಗ್ರಸರಣೀತ, ವಾರಿಧಿಯ ನೆಗೆದಾತ ವನಚರಾಗ್ರಸರಣೀತ. ವಾರಿ ಚಕ್ಷಿಗೆ ಮುದ್ರಿಕೆ ವಹಿಸಿದಾತ, ಈತ ಮುಖ್ಯ ಪ್ರಾಣನಾಥ, ಈತ ಮುಖ್ಯ ಪ್ರಾಣನಾಥ. ಲಂಕಿಣಿಯ ಗೆಲಿದಾತ ಲಂಕೆಯನ್ನು ಉರಿಸಿದಾತ ಪಂಕಜೋದ್ಭವನ ಪಟ್ಟಭದ್ರನೀತ. ಲಂಕಿಣಿಯ ಗೆಲಿದಾತ ಲಂಕೆಯನ್ನು ಉರಿಸಿದಾತ ಪಂಕಜೋದ್ಭವನ ಪಟ್ಟಭದ್ರನೀತ. ವಾನರೋತ್ತಮನೀತ ವಸುದೆಗೆ ಬೆಗ್ಗಳನೀತ, ವಾನರೋತ್ತಮನೀತ ವಸುದೆಗೆ ಬೆಗ್ಗಳನೀತ. ದಾನವಾಂತಕ ಹನುಮ ದಶ ಪ್ರಮತಿ ಈತ, ದಾನವಾಂತಕ ಹನುಮ ದಶ ಪ್ರಮತಿ ಈತ, ಈತ ಮುಖ್ಯ ಪ್ರಾಣನಾಥ.
ಈತ ಮುಖ್ಯ ಪ್ರಾಣನಾಥ. ಸ್ಮರಣಂಬು ಗೆಲ್ಲಿದಾತ ಶರಣಚರಣಿಗೆ ದಾತ ಸಿರಿ ಪುರಂದರ ವಿಠಲಗೆ ಅಚ್ಚಿನ್ನ ಭಕ್ತನೀತ. ಸ್ಮರಣಂಬು ಗೆಲ್ಲಿದಾತ ಶರಣಚರಣಿಗೆ ದಾತ ಸಿರಿ ಪುರಂದರ ವಿಠಲಗೆ ಅಚ್ಚಿನ್ನ ಭಕ್ತನೀತ. ಸ್ಮರಣಂಬು ಗೆಲ್ಲಿದಾತ ಶರಣಚರರಿಗೆ ದಾತ ಸ್ಮರಣಂಬು ಗೆಲ್ಲಿದಾತ ಶರಣಚರರಿಗೆ ದಾತ ಸಿರಿ ಪುರಂದರ ವಿಠಲಕ್ಕೆ ಅಚ್ಚಿನ್ನ ಭಕ್ತನೀತ. ಈತ ಮುಖ್ಯ ಪ್ರಾಣನಾಥ. ಈತ ಮುಖ್ಯ ಪ್ರಾಣನಾಥ. ಶ್ರೀರಾಮ ಸೇವಕ ನೆನೆಸಿದಾತ ಶ್ರೀರಾಮ ಸೇವಕ ನೆನೆಸಿದಾತ ಈತ ಮುಖ್ಯ ಪ್ರಾಣನಾಥ. ಈತ ಮುಖ್ಯ ಪ್ರಾಣನಾಥ. ಧನ್ಯವಾದ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು ವಾರುಣಿಯವರು. ಮುಂದೆ ಮತ್ತೊಂದು ಹಾಡು ವಿದುಲ ಹೇಳ್ತಾಳೆ. ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ಹೇ ಶ್ರೀನಿವಾಸ ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ ಶ್ರೀನಾಥ. ಹೇ ಶ್ರೀನಿವಾಸ ಹೇ ಶ್ರೀನಿವಾಸ ಹೇ ವೆಂಕಟೇಶ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಲಕ್ಷವಿಟ್ಟು ನೋಡೋ ಪಾಂಡವ ಪಕ್ಷ. ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಲಕ್ಷವಿಟ್ಟು ನೋಡೋ ಪಾಂಡವ ಪಕ್ಷ. ಸರ್ವದೈತ್ಯ ಶಿಕ್ಷಾ ರಕ್ಷಿಸನ್ನ ಕಮಲಾಕ್ಷ, ಸರ್ವದೈತ್ಯ ಶಿಕ್ಷಾ ರಕ್ಷಿಸನ್ನ ಕಮಲಾಕ್ಷ. ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ. ದೇಶ ದೇಶ ತಿರುಗಿ ನಾನು, ದೇಶ ದೇಶ ತಿರುಗಿ ನಾನು, ಆಶಾಬದ್ಧನಾದೆನೋ ಸ್ವಾಮಿ, ಆಶಾಬದ್ಧನಾದೆನೋ ಸ್ವಾಮಿ. ದಾಸನು ನಾನಲ್ಲವೇ ಜಗದೀಶ, ದಾಸನು ನಾನಲ್ಲವೇ ಜಗದೀಶ. ಶ್ರೀಶ ಶ್ರೀನಿವಾಸ ಧನ್ಯನಾದೆನೋ. ಎನ್ನ ಕಂತು ಜನಕ ಕೇಳೋ ಎನ್ನ ಅಂತರಂಗದ ಆಸೆಯನ್ನು, ಅಂತರವಿಲ್ಲದೆ ಪಾಲಿಸೋ, ಅಂತರವಿಲ್ಲದೆ ಪಾಲಿಸೋ. ಶ್ರೀಕಾಂತ ಪುರಂದರ ವಿಠಲರಾಯ, ಶ್ರೀಕಾಂತ ಪುರಂದರ ವಿಠಲರಾಯ. ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ಧನ್ಯನಾದೆನೋ, ಧನ್ಯನಾದೆನೋ. ಕೃತಜ್ಞತೆಗಳು. ರೂಪ ಹೇಳ್ತೀರಾ? ಹರೇ ಶ್ರೀನಿವಾಸ.
ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉಡುಪಿಯ ಕೃಷ್ಣನ ಮಂದಹಾಸ ಪ್ರವೀಣನ ಇಂದಿರಾಭೂ ರಮಣನ ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ಕಡಲ ಗಡದೋಳ್ ಎಸವರಂಗನ ಕಡಗೋಳ್ನೇಣನು ಪಿಡಿದನ ಮೃಡ ಪುರಂದರ ಒಡೆಯನ ಈರಡೈಗಳಲ್ಲಿ ಶಿರವಿಡುವೆನ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ದೇವಕಿಯ ಜಠರದಲ್ಲಿ ಬಂದನ ಆವ ಪಳ್ಳಿಲಿ ನಿಂದನ ಮಾವ ಕಂಸನ ಕೊಂದನ ಕಾವನಯ್ಯ ಮುಕುಂದನ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಧ್ಯಾದಿ ವರದೇಶ ವರಪ್ರದಂ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ಪೂರ್ಣ ಪ್ರಜ್ಞರಿಗೊಲಿದು ದ್ವಾರಕಿ ಮಣ್ಣಿನೋಳ್ ಪ್ರಕಟಿಸಿದನ ಪೂರ್ಣ ಪ್ರಜ್ಞರಿಗೊಲಿದು ದ್ವಾರಕಿ ಮಣ್ಣಿನೋಳ್ ಪ್ರಕಟಿಸಿದನ ಭವಾರ್ಣವಕ್ಕೆ ಪ್ಲವನಾದನ ಪ್ರಸನ್ನ ವೆಂಕಟ ಕೃಷ್ಣನ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ಮಂದಹಾಸ ಪ್ರವೀಣನ ಇಂದಿರಾಭೂರಮಣನ ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಹರೇ ಶ್ರೀನಿವಾಸ. ಕೃತಜ್ಞತೆಗಳು. ಇನ್ನೊಂದು ಶ್ಲೋಕ ನೋಡಿಬಿಡೋಣ. ವಾರಣೀಯರು ಶ್ಲೋಕ ಓದ್ತೀರಾ? ಯೋ ಮಾಂ ಚೈತನ್ಯರು ಹೇಳ್ರಿ ಸರ್, ಹೇಳ್ತಾರ ಅವ್ರು. ಚೈತನ್ಯರು ಹೇಳಿ. ಚೈತನ್ಯವರು ಹೇಳಿ. ಇಲ್ವಾ? ಹೇಳಿ. ಸುಧಾ ಅವ್ರು ಹೇಳಿ. ಎಲ್ಲ ವಸ್ತುಗಳು ಯಾರಲ್ಲಿ ತುಂಬಿದೆಯೋ, ಯಾರು ಎಲ್ಲ ವಸ್ತುಗಳಲ್ಲಿಯೂ ತುಂಬಿದ್ದಾನೋ ಅಂಥ ಭಗವಂತನ ದರ್ಶನವನ್ನ ಅವನು ಮಾಡ್ತಾನೆ. ಅವನ ಪರಿಚಯವನ್ನ ಮತ್ತೆ ಕೊಡ್ತಾನೆ ಸಾಧಕನಾದವನು. ದೇವರು ನೇರವಾಗಿ ಈ ವಿಷಯವನ್ನ, ಅಂದ್ರೆ ಅಲ್ಲಿ ತನಕ ಸಾಧಕ ಹೀಗ್ ಮಾಡ್ತಾನೆ, ದೇವರನ್ನ ಹೀಗ್ ನೋಡ್ತಾನೆ ಅಂತ ಹೇಳ್ತಾ ಇದ್ದವನು ಇದ್ದಕ್ಕಿದ್ದಂತೆ ನೇರವಾಗಿ ಕೆಲವು ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದವರು ಅದರಲ್ಲಿ ತುಂಬಾ ಒತ್ತು ಕೊಡುವ ಪ್ರಸಂಗ ಬಂದಾಗ ಡೈರೆಕ್ಟ್ ಸ್ಪೀಚ್ ಆಗ್ಬಿಡುತ್ತೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಯೋ ಮಾಂ ಯಹ ಮಾಂ ಸರ್ವತ್ರ ಪಶ್ಯತಿ, ಯಾರು ನನ್ನನ್ನು ಎಲ್ಲೆಡೆ ಕಾಣುತ್ತಾನೋ, ಸರ್ವಂಚ ಮೈ ಪಶ್ಯತಿ, ಎಲ್ಲವನ್ನು ನನ್ನಲ್ಲೇ ಕಾಣುತ್ತಾನೋ. ಮೊದಲು ಹೇಳಿದ್ರು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಈಗ ದೇವರು ನೇರ ತನ್ನ ಮಾತಿನಿಂದ ಹೇಳ್ತಾ ಇದ್ದಾನೆ. ಇದು ಋಷಿಗಳ ಮಾತು, ಋಷಿಗಳು ಕಂಡುಕೊಂಡ ಮಾತು.
ದೇವರು ತನ್ನ ಅಸ್ತಿತ್ವವನ್ನ ಎಲ್ಲೆಡೆ ಇಟ್ಟುಕೊಂಡದ್ರಿಂದಾಗಿ ಅವನದ್ದೇ ನೇರ ಅನುಭವದ ಮಾತು. ತಾನು ಎಲ್ಲಿದ್ದೇನೋ ಅದನ್ನು ಒಬ್ಬ ಸಾಧಕ ಅಲ್ಲಲ್ಲೇ ಇದ್ದಾನೆ ಅಂತ ತಿಳಿಯುವುದು. ಸರ್ವತ್ರ ಮಾಂ ಪಶ್ಯತಿ, ಎಲ್ಲೆಡೆ ಭಗವಂತನ ಸಮದರ್ಶನ ಅಂದ್ರೆ ದೇವರನ್ನ ಕಾಣುವಾಗ ಎಲ್ಲ ಕಡೆ ಒಂದೇ ತರ ಕಾಣುವುದು ಅಂತ. ಮೂಲ ರೂಪದಲ್ಲಿ ಬೇರೆ, ಅವತಾರದಲ್ಲಿ ಬೇರೆ, ಗುಣಗಳಲ್ಲಿ ಬೇರೆ, ಗುಣಿಯಾದಲ್ಲಿ ಬೇರೆ, ಇಂದ್ರಿಯಗಳಲ್ಲಿ ಬೇರೆ, ಮೂಲ ದೇಹದಲ್ಲಿ ಬೇರೆ ಅಂತ ಹೀಗೆ ಈ ಕೃಷ್ಣನ ರೂಪ ಭಾರಿ ಒಳ್ಳೇದು, ರಾಮನ ರೂಪ ಸ್ವಲ್ಪ ಕಷ್ಟ ಪಡುತ್ತೆ, ನರಸಿಂಹ ರೂಪ ಅದು ಏನದು ಪ್ರಾಣಿಗಳ ತರ ಇಟ್ಕೊಂಡು ಬರ್ತಾನೆ ಅಂತೆಲ್ಲ ಅವರವರದ್ದೇ ತಲೆಯಲ್ಲಿ ತೋಚಿದ ತರ್ಕಗಳನ್ನು ಉಪಯೋಗಿಸಿ ಭಗವಂತನನ್ನ ಇಷ್ಟು ಅಷ್ಟು ಅಂತ ಅಳಿಯುವುದಕ್ಕೆ ಪ್ರಯತ್ನಿಸುವಂತಹದ್ದು ಅಸಮದರ್ಶನ. ಆದ್ರೆ ಸಮದರ್ಶನ ಏನು ಅಂದ್ರೆ ಯೋಮಾಂ ಪಶ್ಯತಿ ಸರ್ವತ್ರ, ಜಗತ್ತಿನ ಯಾವ ಮೂಲೆಯಲ್ಲಿ ಹೋದ್ರು, ಯಾವ ದೇಶಕ್ಕೆ, ಯಾವ ಭಾಷೆಗೆ, ಯಾವ ಗುಣಕ್ಕೆ, ಯಾವ ಜಾತಿಗೆ, ಯಾವ ಲಿಂಗಕ್ಕೆ, ಎಲ್ಲಿಗೆ ಹೋದ್ರು ಅವನು ಕಾಣ್ತಾನೆ. ಅವನು ಇಂಥ ಜಾತಿ ಕಾಣಲ್ಲ, ಇಂಥ ಲಿಂಗಕ್ಕೆ ಸೇರಲ್ಲ, ಇಂಥ ವ್ಯಕ್ತಿಗೆ ಒದಗಲ್ಲ, ಇಂಥ ಭಾಷೆಗೆ ಸಿಗಲ್ಲ ಅನ್ನುವುದೆಲ್ಲ ನಮ್ಮದೇ ಗಡಿ, ನಮ್ಮದೇ ಸೀಮೆ, ನಮ್ಮದೇ ಬೇಲಿಗಳು. ಈ ಬೇಲಿಯನ್ನ ದಾಟಿ ಅವನು ಸರ್ವತ್ರ ಎಲ್ಲೆಡೆ ಇದ್ದಾನೆ ಅಂತ ಯಾರು ಚಿಂತಿಸ್ತಾನೋ ಸರ್ವಂಚ ಮೈ ಪಶ್ಯತಿ. ಇನ್ನು ಈ ಎಲ್ಲ ಏನೇನು ವೆರೈಟೀಸ್ ಇದೆ ಇದು ಕೂಡ ನನ್ನಲ್ಲೇ ಇರುವುದು, ನನ್ನೊಳಗೆ ಸೇರಿಕೊಂಡೇ ಈ ಜಗತ್ತಿನಲ್ಲಿ ಕಾಣುದು. ಎಲ್ಲೂ ಇಲ್ಲದ್ದು ಇಲ್ಲಿ ಜಗತ್ತಲ್ಲಿ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಲ್ಲಿ ಏನಾದ್ರೂ ಇದೆ ಅಂದ್ರೆ ಅದು ಅವನ ಅಸ್ತಿತ್ವದಿಂದಲೇ ಇರುವುದು. ಅದರಿಂದಾಗಿ ಎಲ್ಲವೂ ಅವನಲ್ಲೇ ಇರುವುದು. ಅದನ್ನ ಯಾರು ಚೆನ್ನಾಗಿ ಅರ್ಥೈಸಿಕೊಂಡು ಸರ್ವಂಚ ಮೈ ಪಶ್ಯತಿ, ಎಲ್ಲವನ್ನು ನನ್ನಲ್ಲಿ ಯಾರು ಕಾಣುತ್ತಾನೋ ತಸ್ಯ ಅಹಂ ನ ಪ್ರಣಶ್ಯಾಮಿ, ಅವನ ಕಣ್ಣಿನಿಂದ ನಾನು ಮರೆಯಾಗುವುದಿಲ್ಲ. ತಸ್ಯ ಅಹಂ ನ ಪ್ರಣಶ್ಯಾಮಿ, ನಾನು ಅವನ ಕಣ್ಣಿನಿಂದ ದೂರವಾಗುವುದಿಲ್ಲ. ಸಚಮೇನ ಪ್ರಣಶ್ಯತಿ, ಅವನು ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ದೂರ ಹೋಗುದಿಲ್ಲ. ಅಂದ್ರೆ ನಾನು ಅವನ ಮೇಲೆ ಅನುಗ್ರಹ ದೃಷ್ಟಿಯನ್ನ ಬೀರುವುದನ್ನ ಬಿಟ್ಬಿಡುವುದಿಲ್ಲ. ಒಂದ್ಸರ್ತಿ ಅಂದ್ರೆ ಯಾವಾಗ್ಲೂ ದರ್ಶನ ಮಾಡಿಯೇ ಮಾಡ್ತಾನೆ ಭಗವಂತ. ಆದ್ರೆ ಒಂದು ವಿಶೇಷ ದರ್ಶನ ಇರುತ್ತಲ್ಲ, ಇವನನ್ನು ಉದ್ಧಾರ ಮಾಡ್ಬೇಕು ಅನ್ನುವ ಬಯಕೆಯ ದರ್ಶನ. ಯಾವಾಗ್ಲೂ ದರ್ಶನ ಇದ್ದೇ ಇರುತ್ತೆ, ನಮ್ಮ ಆಗು ಹೋಗುಗಳೆಲ್ಲ ಅವನಿಗೆ ತಿಳಿದೇ ಇರುತ್ತೆ. ಆದ್ರೆ ನಮ್ಮ ನಿರಂತರವಾದ ಪ್ರಯತ್ನಶೀಲ ಅವಸ್ಥೆಯನ್ನ ಕಂಡು ಈತನನ್ನ ಉದ್ಧರಿಸಬೇಕು, ಈಕೆಯನ್ನ ಉದ್ಧರಿಸಬೇಕು ಅನ್ನುವ ಈ ಭಾವನೆ ಏನಿದೆ, ಆ ವಿಶೇಷ ದರ್ಶನ ಅನ್ನೋದು ಅವನನ್ನ ಬಹಳ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೆಯುವಂತೆ ಮಾಡುತ್ತೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಸಚಮೇನ ಪ್ರಣಶ್ಯತಿ, ಅವನು ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ದೂರ ಹೋಗುವುದಿಲ್ಲ. ಅಂದ್ರೆ ನನ್ನ ಅನುಗ್ರಹ ದೃಷ್ಟಿಯಿಂದಲೇ ಪವಿತ್ರನಾಗ್ತಾನೆ ಹೊರತು ಅನುಗ್ರಹ ದೃಷ್ಟಿಗೆ ಒದಗದೆ ತಪ್ಪಿ ಹೋಗುವುದು ಅಂತಿಲ್ಲ. ಮತ್ತು ಅವನು ಕೂಡ ನನ್ನನ್ನ ತಪ್ಪಿಸಿಕೊಳ್ಳುವುದಿಲ್ಲ. ಅಂದ್ರೆ ತಪ್ಪಿಸಿಕೊಳ್ಳುವುದಿಲ್ಲ ಅಂದ್ರೆ ಎಲ್ಲ ಕಾರ್ಯದಲ್ಲೂ ಇದು ದೇವರ ಸಂಬಂಧದಿಂದಲೇ ನಡೆಯುತ್ತಾ ಇರುವುದು, ಅವನ ಸ್ಪರ್ಶ ಇಲ್ಲದೆ ಯಾವ ಕಾರ್ಯವೂ ನಡೆಯದು ಅನ್ನುವ ಎಚ್ಚರ ಆತನಿಗೆ ನಿರಂತರ ಇರುತ್ತೆ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ. ಸಾಕು. ಶ್ರೀಕಾಂತ್ ಅವರು ಯಾವ್ದು ಹೇಳ್ತೇನೆ ಅಂತ ಹೇಳಿದ್ರಲ್ಲ, ಹೇಳಿ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ದಂಭವ ತೊಲಗಿಸಿ, ನಂಬಿದೆ ನಿನ್ನ ಪಾದ ದಂಭವ ತೊಲಗಿಸಿ, ದಿಂಭದೊಳಗೆ ಹರಿಯ ಬಿಂಬ ಪೊಳೆವಂತೆ ಮಾಡೋ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. 21,500 ಅಪ್ರತಿಮ ಹಂಸ ಮಂತರ, 21,500 ಅಪ್ರತಿಮ ಹಂಸ ಮಂತರ, ತಪ್ಪದೆ ದಿನ ದಿನ ಒಪ್ಪು ಒಂದಾದಿ ಜಪಿಸಿ, ತಪ್ಪದೆ ದಿನ ದಿನ ಒಪ್ಪು ಒಂದಾದಿ ಜಪಿಸಿ, ಒಪ್ಪಿಸಿ ಭವದ ಸಮೀಪದ ಜೀವಕ್ಕೆ,
ಅಪ್ಪನ ನದಿ ಪುಣ್ಯ ಬಪ್ಪನೆ ಕರುಣಿಸೋ, ಅಪ್ಪನ ನದಿ ಪುಣ್ಯ ಬಪ್ಪನೆ ಕರುಣಿಸೋ, ಕಪ್ಪು ಗಣನ ಕುಣ ಒಪ್ಪಿಸಿ ಪಾಲಿಸೋ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. 17 ಎರಡಾಯುತ ನಾಡಿಯೋಳು ಸುತ್ತಿ ಸುತ್ತುವ ಮಾರುತ, 17 ಎರಡಾಯುತ ನಾಡಿಯೋಳು ಸುತ್ತಿ ಸುತ್ತುವ ಮಾರುತ. ಉತ್ತರ ಲಾಲಿಸೋ ಉತ್ಕ್ರಮಣದಲ್ಲಿ, ಉತ್ತರ ಲಾಲಿಸೋ ಉತ್ಕ್ರಮಣದಲ್ಲಿ, ನೆತ್ತಿಯ ದಾರದಿಂದ ಎತ್ತ ಪೋಗಲಿಸದೆ. ತಟ್ಟುವರಳು ಜೀವೋತ್ತಮನೇ ಸಮ, ತಟ್ಟುವರಳು ಜೀವೋತ್ತಮನೇ ಸಮ, ಚಿತ್ತರಿಯನಗೆ ಕೊಡುತ್ತರ ಲಾಲಿಸೋ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಅಂತರಂಗದ ಸುರ ಹೊರಗೆ ನುಗ್ಗಿ ಅಂತರಂಗಕ್ಕೆ ಸೇರುವ, ಅಂತರಂಗದ ಸುರ ಹೊರಗೆ ನುಗ್ಗಿ ಅಂತರಂಗಕ್ಕೆ ಸೇರುವ. ಪಂಥದಾಳು ನೀನೆ ಕಂತು ಜನಕನಲ್ಲಿ, ಪಂಥದಾಳು ನೀನೆ ಕಂತು ಜನಕನಲ್ಲಿ, ಮಂತ್ರಿಯನಿಸಿ ಸರ್ವಾಂತರ್ಯಾಮಿಯಾಗಿ. ನಿಂತು ನನ್ನ ಬಗೆ ಕಂತು ನಡೆಸುವ, ನಿಂತು ನನ್ನ ಬಗೆ ಕಂತು ನಡೆಸುವ, ನಿಂತು ನನ್ನ ಬಗೆ ಕಂತು ನಡೆಸುವ, ಹಂತಕಾರಿ ಗುಣವಂತ ಬಲಾಢ್ಯ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಯೋಗಾಸನದೋಳೆಪ್ಪ ಯಂತ್ರೋದ್ಧಾರಕ ಭಾಗವತ ಜನರಪ್ಪ, ಯೋಗಾಸನದೋಳೆಪ್ಪ ಯಂತ್ರೋದ್ಧಾರಕ ಭಾಗವತ ಜನರಪ್ಪ. ಯೋಗಿಗಳಿಗೆ ಈಶಾ ವ್ಯಾಸ, ಯೋಗಿಗೊಲಿದ ನ್ಯಾಸ, ಯೋಗಿಗಳಿಗೆ ಈಶಾ ವ್ಯಾಸ, ಯೋಗಿಗೊಲಿದ ನ್ಯಾಸ. ಶ್ರೀ ತುಂಗಭದ್ರ ನಿವಾಸ ಬಾಗುವೆ ಕೊಡುಲೇಸ. ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ, ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ, ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ, ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ. ಬಾಗಿದ ಭವದುರ ಜಾಗರ ಮೂರುತಿ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ದಂಭವ ತೊಲಗಿಸಿ, ನಂಬಿದೆ ನಿನ್ನ ಪಾದ ದಂಭವ ತೊಲಗಿಸಿ. ದಿಂಭದೊಳಗೆ ಹರಿಯ ಬಿಂಬ ಪೊಳೆವಂತೆ ಮಾಡೋ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ. ಶ್ರೀಕೃಷ್ಣಾರ್ಪಣ. ಕೃತಜ್ಞತೆಗಳು. ಉಷಾ ಅವರು ಹೇಳಿ, ಆಮೇಲೆ ಸ್ವಾತಿ ಅವರು. ನಮಸ್ಕಾರ ಆಚಾರ್ಯರೇ. ಹೂಬೇಕೆ ಪರಿಮಳದ, ಹೂಬೇಕೆ ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂಬೇಕೆ ಪರಿಮಳದ. ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ದಾರದಿ ಕಟ್ಟಿಲ್ಲ
ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ಭೂರಿ ಭಕುತಿಯೆಂಬ ಬಾರಿಯ ಬೆಳಗಿದ, ಭೂರಿ ಭಕುತಿಯೆಂಬ ಭಾರಿಯ ಬೆಳಗಿದ, ಮಾರೆಂದು ಪೇಳಿದ ಶೌರ್ಯ ಸೊಬಗಿನ, ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ. ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ, ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ. ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಅಂಘ್ರಿಯ ಸಂಗದಿ ಮಂಗಳಕರವಾದ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ, ಅಂಘ್ರಿಯ ಸಂಗದಿ ಮಂಗಳಕರವಾದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಪರಿಮಳದ ಪರಿಮಳದ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಕೃತಜ್ಞತೆಗಳು. ಸ್ವಾತಿ ಅವರು ಹೇಳಿ. ನಮಸ್ತೆ ಆಚಾರ್ಯ. ದೇವ್ರ ನಾಮ ಇನ್ನೊಂದು ಹೇಳದ ಅಥವಾ ಮಂಗಳ ಹಾಡದ? ದೇವ್ರ ಹಾಡು ಹೇಳಿ ಮಂಗಳ ಮಾಡಿ. ಸರಿ ಆಚಾರ್ಯ. ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ. ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಕರ ನೆನೆಸಿದೆ, ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತೆ, ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತೆ, ಶಂಕೆಯಿಲ್ಲದೆ ನೀಲಂಕೆಯ ದಹಿಸಿದೆ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ. ಸೋಮಕುಲದಿ ನಿಸ್ಸೀಮ ಮಹಿಮನು ನೀ, ತಾಮಸ ಬಕನ ನಿರ್ಧೂಮ ಮಾಡಿದೆ, ಸೋಮಕುಲದಿ ನಿಸ್ಸೀಮ ಮಹಿಮನಿ ತಾಮಸ ಬಕನ ನಿರ್ಧೂಮ ಮಾಡಿದೆ, ಕಾಮಿನಿ ಮೋಹಿಸೆ ಪ್ರೇಮದಿ ಸಲಹಿದೆ, ಕಾಮಿನಿ ಮೋಹಿಸೆ ಪ್ರೇಮದಿ ಸಲಹಿದೆ, ತಾಮರ ಸಾಖ್ಯನ ಸೇವೆಯ ಮಾಡಿದೆ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ. ವೇದವ್ಯಾಸರ ಸೇವೆಯ ಮಾಡಿ ಮೋದದಿಂದ ಬಹುವಾದಗಳಾಡಿ, ವೇದವ್ಯಾಸರ ಸೇವೆಯ ಮಾಡಿ
ಮೋದದಿಂದ ಬಹು ವಾದಗಳಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ಸೇವಕನೆನಿಸಿದೆ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ. ಮಂಗಳ ಹಾಡ್ತೀನಿ ಆಚಾರ್ಯ. ಆಯ್ತು. ಜೋ 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 ಕೃಷ್ಣ ಪರಮಾನಂದ ಜೋ ಜೋ ಗೋಪಿಯ ಕಂದ ಮುಕುಂದ ಜೋ 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 ಪಾಲ ಕಡಲೋಳು ಪವಡಿಸಿದವನೇ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಶ್ರೀಲತಾಂಗಿಯರ ಚಿತ್ತದೊಲ್ಲಭನೆ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಯಾರ ಕಂದ ನೀನಾರ ನೀನಾನಿ ಆರನ್ನವೋ ನೀನಾರ ಮಾಣಿಕವೋ ಸೇರಿತು ಎನಗೊಂದು ಚಿಂತಾಮಣಿಯಂದು ಓರ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಅಂಡಜ ವಾಹನ ಅನಂತ ಮಹಿಮಾ ಪುಂಡರೀಕಾಕ್ಷ ಪರಮ ಪಾವನ ಹಿಂಡು ದೈವದ ಗಂಡ ಉದ್ದಂಡ ಪಾಂಡುರಂಗ ಶ್ರೀ ಪುರಂದರ ವಿಠಲ ಜೋ 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 ಹಿಂಡು ದೈವದ ಗಂಡ ಉದ್ದಂಡ ಪಾಂಡುರಂಗ ಶ್ರೀ ಪುರಂದರ ವಿಠಲ ಜೋ 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 ಜೋ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃತಜ್ಞತೆಗಳು. ಏಕಾದಶಿಯ ಈ ಕಾಲವನ್ನ ಸತ್ಕಥಾ ಕಾಲಕ್ಷೇಪ, ಸತ್ಕಥೆಗಳ ಸಚ್ಚಿಂತನೆಗಳ ಮೂಲಕ ಭಗವಂತನಿಗೆ ಅರ್ಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸಿ ಇವತ್ತಿನ ಈ ಜಾಗರವನ್ನ ಜಾಗೃತನಾದ ಭಗವಂತನಿಗೆ ಅರ್ಪಿಸ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ.